ಅದನ್ನೊಳ್ಳೆ ವಾಕ್ಯ. ಆದರೂ ಕರ್ತನು ಪ್ರತಿಯೊಬ್ಬನಿಗೆ ಯಾವ ಯಾವ ಸ್ಥಿತಿಯನ್ನು ನೇಮಿಸಿದ್ದಾನೋ, ಅಂದರೆ ದೇವರು ಕರೆಯುವಾಗ ಪ್ರತಿಯೊಬ್ಬನು ಯಾವ ಯಾವ ಸ್ಥಿತಿಯಲ್ಲಿ ಇದ್ದಾನೋ ಆಯಾ ಸ್ಥಿತಿಗೆ ಸರಿಯಾಗಿ ನಡೆದುಕೊಳ್ಳಲಿ. ಹಲ್ಲೆಲೂಯಾ. ಸೊ ಕರ್ತನು ಒಬ್ಬೊಬ್ಬನನ್ನು ಹೇಗೆ ಕರೆದಾನೋ ಅದಕ್ಕೆ ತಕ್ಕಂತೆ ನಡೆಯಲಿ ಎಂಬುದಾಗಿ. ಹಲ್ಲೆಲೂಯಾ. 1 ಕೊರಿಂಥಿಯ 7ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಕರ್ತನು ಒಬ್ಬೊಬ್ಬನನ್ನು ಪ್ರತಿಯೊಬ್ಬನನ್ನು ಹೇಗೆ ಕರೆದಾನೋ ಅದಕ್ಕೆ ತಕ್ಕಂತೆ ನಡೆಯಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ಕರ್ತನು ಕಳೆದ 3 ವಾರಗಳಾಗಿ ಒಂದೇ ವಾಕ್ಯದ ಆಧಾರವಾಗಿ ದೇವರು ಮಾತಾಡ್ತಾ ಇದ್ದರು. ಕರೆದಾತನು ನಂಬಿಗಸ್ತನು, ಕಾರ್ಯವನ್ನ ದೇವರು ಏನ್ ಮಾಡುತ್ತಾರೆ, ಸಾಧಿಸುತ್ತಾನೆ ಎಂಬುದು. ಸೊ ಈ ವಾರದಲ್ಲಿ ಕರ್ತನು ನಮಗೆ ಹೇಳುವುದಕ್ಕೆ ಬಯಸುವುದು ಏನಂದ್ರೆ, ಕರ್ತನ ನಂಬಿಕಸ್ತನು, ಹೌದು ಅದು ಸತ್ಯ. ಆತನ ಕಾರ್ಯಗಳನ್ನ ನಮ್ಮಲ್ಲಿ ಸಾಧಿಸುವಂಥದ್ದು ಸತ್ಯ. ಆದರೆ ಕರೆಯಲ್ಪಟ್ಟಂತ ಒಬ್ಬೊಬ್ಬರು ಹೇಗಿರ್ಬೇಕಂದ್ರೆ ಆತನ ಕರೆಯುವಿಕೆಗೆ ತಕ್ಕಂತೆ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ನಿಮ್ಮನ್ನ ದೇವರು ಒಂದೇ ರೀತಿಯಾದ ಕರೆಯುವಿಕೆಗೆ ಕರೆದಿಲ್ಲ. ಒಬ್ಬೊಬ್ಬರ ಮೇಲೆ ದೇವರ ಉದ್ದೇಶ ವ್ಯತ್ಯಾಸ, ಒಬ್ಬೊಬ್ಬರ ಮೇಲೆ ದೇವರ ದರ್ಶನ ವ್ಯತ್ಯಾಸ, ಒಬ್ಬೊಬ್ಬರ ಮೇಲೆ ದೇವರ ಕರೆಯುವಿಕೆ ವ್ಯತ್ಯಾಸ. ಇನ್ನೊಬ್ಬರ ಕರೆಯುವಿಕೆಯಂತೆ ನಾನು ಆಗಬೇಕೆಂಬುದಾಗಿ ನೀವು ಬಯಸಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಯಾವ ಉದ್ದೇಶದ ಮೇರೆಗೆ ದೇವರು ಕರೆದಾರೋ ಅದರಲ್ಲಿ ನೀವು ನಡೆದುಕೊಳ್ಳ್ರಿ ಸಾಕು ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಡೀ ದೇಹದಲ್ಲಿ ಒಂದು ವ್ಯತ್ಯಾಸ, ಹಣೆ ವ್ಯತ್ಯಾಸ, ಕಣ್ಣು ವ್ಯತ್ಯಾಸ, ಕಿವಿ ವ್ಯತ್ಯಾಸ, ಬಾಯಿ ವ್ಯತ್ಯಾಸ, ಕೈಗಳ ವ್ಯತ್ಯಾಸ, ಕಾಲುಗಳ ವ್ಯತ್ಯಾಸ, ಒಳಗಡೆ ಇರುವಂತ ಒಂದು ಪಾರ್ಟ್ಸ್ಗಳು ವ್ಯತ್ಯಾಸವಾದ ಕೆಲಸವನ್ನು ಮಾಡುತ್ತದೆ. ಅದರ ಒಂದೇ ಶರೀರಕ್ಕೆ ಮಾಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನ ಎಂಬುದಾದ ಒಂದೇ ದೇಹದಲ್ಲಿ ನಮ್ಮನ್ನ ಅನೇಕ ರೀತಿಯಾದ ಅಂಗಗಳಾಗಿ ದೇವರು ಕರೆದಾರೆ. ಅಂತ ಅಂಗಗಳು ಅದರ ಕೆಲಸವನ್ನ ಮಾಡುವುದಕ್ಕಾಗಿ ಕರೆದಾರೆ. ಹಲ್ಲೆಲೂಯಾ. ಬಾಯಿ ಕೆಲಸವನ್ನ ಕಿವಿ ಮಾಡಕ್ಕಾಗಲ್ಲ, ಕಿವಿ ಕೆಲಸವನ್ನ ಮೂಗು ಮಾಡಕ್ಕೆ ಆಗಲ್ಲ, ಮೂಗು ಕೆಲಸವನ್ನ ಕಣ್ಣು ಮಾಡಕ್ಕೆ ಆಗಲ್ಲ, ಕಾಲು ಕೆಲಸವನ್ನ ಕೈ ಮಾಡಕ್ಕೆ ಆಗಲ್ಲ. ಅಂತಂತ ಅಂಗಗಳಿಗೆ ದೇವರು ವಿಶೇಷವಾದ ಕಾರ್ಯಗಳನ್ನ ಕೊಟ್ಟೆ ದೇವರು ಕರೆದ. ಅದು ಯಾವಾಗ ವಿಶೇಷವಾಗಿರ್ತದೆ, ಅದು ಅಂತಂತ ಕೆಲಸದಲ್ಲಿ ಅಂತಂತ ಕರುವಿಕೆಯಲ್ಲಿ ನಿಂದ್ರೆ ಅದಕ್ಕೆ ವಿಶೇಷ. ಉದುವಾಗಿ ಡಾಕ್ಟರ್ ಅಂತ ಹೇಳ್ಬಿಡ್ತಾರೆ, ಉದುವಾಗಿ ಕಾಮನ್ ಆಗಿ ಡಾಕ್ಟರ್ ಅಂತ ಹೇಳ್ಬಿಡ್ತಾರೆ. ಆದ್ರೆ ಎಲ್ಲರೂ ಒಂದೇ ರೀತಿಯಾದ ಡಾಕ್ಟರ ಇಲ್ಲ. ಐ ಸ್ಪೆಷಲಿಸ್ಟ್ ಬೇರೆ, ಕಿವಿ ಸ್ಪೆಷಲಿಸ್ಟ್ ಬೇರೆ, ಹಾರ್ಟ್ ಸ್ಪೆಷಲಿಸ್ಟ್ ಬೇರೆ, ಕಿಡ್ನಿ ಸ್ಪೆಷಲಿಸ್ಟ್ ಬೇರೆ, ಹೌದಲ್ಲ? ಒಂದಕ್ಕೂ ಒಂದು ಸ್ಪೆಷಲಿಸ್ಟ್ ಇರ್ತಾರೆ. ಆದ್ರೆ ಓದುವಾಗ ಒಂದೇ ರೀತಿಯಲ್ಲಿ ಕಾಮನ್ ಆಗಿ ಜನರಲ್ ಆಗಿ ಎಲ್ಲ ಸ್ಟಡಿಯು ಅವರಿಗೆ ಗೊತ್ತಾಗಲೇ ಬೇಕು. ಅದೇ ತರ ಒಂದು ಸಭೆಯಲ್ಲೇ ನಾವು ಏನಾಗಿದ್ದೇವೆ, ದೇವರು ನಮ್ಮನ್ನ ಬೆಳೆಸುತ್ತಾರೆ. ಆದ್ರೆ ಒಬ್ಬೊಬ್ಬರನ್ನ ಒಂದು ಕೆಲಸವನ್ನ ಸಭೆಗೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತದ? ನನ್ನ ಕೆಲಸ ನೀವು ಮಾಡಕ್ಕಾಗಲ್ಲ, ನಿಮ್ ಕೆಲಸ ನಾನು ಮಾಡಕ್ಕಾಗಲ್ಲ. ನನ್ನನ್ನ ದೇವರು ಏನಕ್ಕೆ ಕರೆದಾರೋ ಅದಕ್ಕೆ ನಾನು ನಂಬಿಗಸ್ತನಾಗಿರ್ಬೇಕು. ನಿಮ್ಮನ್ನ ದೇವರು ಏನಕ್ಕೆ ಕರೆದರು ಅದರಲ್ಲಿ ನೀವು ನಂಬಿಗಸ್ತರಾಗಿ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮೊದಲನೇ ವಿಷಯ ನಾವು ಕೇಳುವುದಾದರೆ ವಾಕ್ಯ ಹೇಳುತ್ತದೆ, ದೇವರು ನಿನ್ನನ್ನು ಕರೆದಂತ ಕರೆಯುವಿಕೆಗೆ ತಕ್ಕಂತೆ ನೀವು ನಡೆದುಕೊಳ್ಳಬೇಕು. ಚೆನ್ನಾಗಿ ಇಟ್ಕೊಳ್ಳ್ರಿ. ಇವತ್ತು ಸಂದೇಶದ ಕಾರ್ಯಗಳು ಏನು, ದೇವರು ನನ್ನನ್ನ ಕರೆದಂತ ಕರೆಯುವಿಕೆಗೆ ತಕ್ಕಂತೆ ನಾವು ನಡೆದುಕೊಳ್ಳಬೇಕು. ಸೊ ಫಸ್ಟ್ ದೇವರು ನಮ್ಮನ್ನ ಕರೆದು ಆತನ ಮಕ್ಕಳಾಗಿರುವುದಕ್ಕಾಗಿ ದೇವರು ಕರೆದರು. ಹಲ್ಲೆಲೂಯಾ. ದೇವರು ಏನಕ್ಕೆ ಕರೆದರು? ದೇವರ ಮಕ್ಕಳಾಗಿರುವುದು ನಮಗೆ ಒಳ್ಳೆಯದ ಕೆಟ್ಟದ?
ಹೇಳ್ರಿ, ಮಗಳು ಹೇಳ್ತಾರೆ ಒಳ್ಳೆಯದು. ದೇವರ ಮಕ್ಕಳಾಗಿರುವುದು ಒಳ್ಳೆಯದು. ಪುರುಷ ಸಂಕಲ್ಪ ಇಲ್ಲದೆ ಅದರಿಂದ ಬಂದಂತ ಶಾಪ, ರಕ್ತ ಸಂಬಂಧದಿಂದ ಬಂದಂತ ಶಾಪದಿಂದ, ಆದಾಮ್ ಸಂಬಂಧದಿಂದ ಬಂದಂತ ಶಾಪದಿಂದ ಬಿಡುಗಡೆ ಮಾಡಿದಂಥದ್ದು ಯಾವುದಪ್ಪ? ಜೀವ ಕಾಲವಲ್ಲ, ಮರಣ ಭಯದಲ್ಲಿ ಇದ್ದಂಥ ವ್ಯಕ್ತಿಗಳನ್ನ ಮರಣ ಭಯದಿಂದ ಬಿಡಿಸಿ ರಕ್ಷಿಸಿದಂಥದ್ದು ಯಾವುದಪ್ಪ ಅಂತ ನಾವು ಕೇಳುವುದಾದರೆ, ದೇವರ ಮಗನಾಗಿ ಆಗುವಂತ ಅಂತ ಒಂದು ಉತ್ತಮ ಸ್ಥಿತಿಯೇ ಇವು ಎಲ್ಲವುಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿತ್ತು. ಸೊ ನಾನು ದೇವರ ಮಗನಾಗಿ, ದೇವರ ಮಗಳಾಗಿ ನಡೆದುಕೊಳ್ಳಬೇಕು. ಆಮೇಲೆ ಕರ್ತನೆ ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ಕಾಮನಾಗಿ ನೀವು ಸಹ ಪರಿಶುದ್ಧರಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ನಾನು ನೀತಿವಂತನಾಗಿರುವಂತ ಪ್ರಕಾರ ನೀವು ನೀತಿವಂತರಾಗಿರುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ನಾನು ಸತ್ಯವಂತನಾಗಿರುವಂತ ಪ್ರಕಾರ ನೀವು ಸತ್ಯವಂತನಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಇದರಲ್ಲಿ ಚೇಂಜೇ ಇಲ್ಲ. ಹಲ್ಲೆಲೂಯಾ. ಸೊ ಪರಿಶುದ್ಧನಿಗೆ ಆಶೀರ್ವಾದ, ನೀತಿವಂತನಿಗೆ ಆಶೀರ್ವಾದ. ಪಾಪಿಯನ್ನ ರಕ್ಷಿಸುವುದಕ್ಕಾಗಿ, ಪಾಪದಿಂದ ಬಿಡುಗಡೆ ಮಾಡಿ ನೀತಿವಂತನಾಗಿ ಬದಲಾಯಿಸುವುದಕ್ಕಾಗಿ ದೇವರು ಈ ಭೂಮಿಗೆ ಮನುಷ್ಯ ಅವತಾರದಲ್ಲಿ ಬಂದನೆ ಹೊರತು ಪಾಪಿಗಳಲ್ಲಿ ದೇವರು ಸೇರುವುದಲ್ಲ ಎಂಬುದಾಗಿ ಎಬ್ರೆಯ ಪತ್ರಿಕೆ 7ನೇ ಅಧ್ಯಾಯ ಹೇಳುತ್ತದೆ. ಆತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳ ಸಂಗಡ ತನಗೆ ಪಾಲನ್ನ ಇಟ್ಟುಕೊಳ್ಳಲ್ಲ, ಅವರ ಸಂಗಡ ಸೇರಲ್ಲ. ಆದ್ರೆ ಪಾಪಿಯನ್ನ ಪರಿಶುದ್ಧನಾಗಿ ಬದಲಾಯಿಸಿ ತನ್ನ ಸಂಗಡ ಸೇರಿಸಿಕೊಳ್ಳುವಂತ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನಮ್ಮ ಕರುವಿಕೆ ಏನು ಅಂತ ನಮಗೆ ಹೆಡ್ ನ್ಯೂಸ್ ಗೊತ್ತಾಯಿತು. ಇಲ್ಲಿ ಕೆಳಗಡೆ ಅವರು ಹೇಳಿಕೊಡುವಾಗ, ಹೀಗೆ ನಾನು ಎಲ್ಲ ಸಭೆಗಳಲ್ಲಿಯೂ ಇದನ್ನೇ ನೇಮಕ ಮಾಡುತ್ತೇನೆ ಎಂಬರ. ಏನಪ್ಪ? ನೀವು ಕರೆದಂತ ಕರುವಿಕೆಗೆ ತಕ್ಕಂತೆ ನಡೆದುಕೊಳ್ಳಬೇಕಂತ ಎಲ್ಲಾ ಸಭೆಗಳಲ್ಲಿಯೂ ಪರಿಶುದ್ಧ ಆತ್ಮನ ಏನ್ ಮಾಡ್ತಾನೆ? ಇದನ್ನೇ ನೇಮಕ ಮಾಡುತ್ತಾನೆ ಎಂಬುದಾಗಿ ಆ ವಾಕ್ಯವು ಹೇಳುತ್ತದೆ. ಈಗ ಓದನ 20ನೇ ವಾಕ್ಯ ಓದಮ್ಮ. ದೇವರು ಕರೆದಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿ ಇದ್ದನೋ ಆ ಸ್ಥಿತಿಯಲ್ಲಿಯೇ ಇರಬೇಕು. ದೇವರು ಕರೆದಾಗ ನೀನು ಮತ್ತೊಬ್ಬನ ದಾಸನಾಗಿದ್ದೀಯೋ ಅದಕ್ಕೆ ಚಿಂತೆ ಮಾಡಬೇಡ. ಸಾಕು, ಈಗ ಹೇಳೋಣ. ದೇವರು ಕರೆದಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿ ಇದ್ದನೋ ಆ ಸ್ಥಿತಿಯಲ್ಲಿಯೇ ಇರಬೇಕು. ದೇವರು ಒಬ್ಬರನ್ನ ಕರೆದಿರ್ತಾರೆ, ಯಜಮಾನನಾಗಿ ಇರುವುದಕ್ಕಾಗಿ ಕರೆದಿರ್ತಾರೆ. ಅವನ ಯಜಮಾನ ಸ್ಥಿತಿಯಲ್ಲಿ ಇರಬೇಕು. ಕೆಲಸದವನ ಸ್ಥಿತಿಯಲ್ಲಿ ದೇವರು ಕರೆದಿರ್ತಾರೆ, ಅವನ ಕೆಲಸದವನ ಸ್ಥಿತಿಯಲ್ಲಿ ಇರಬೇಕು. ಬಿಸ್ನೆಸ್ ಮಾಡುವುದಕ್ಕೆ ದೇವರು ಕೆಲವರನ್ನ ಕರೆದಿರ್ತಾರೆ, ಅವನು ಬಿಸ್ನೆಸ್ ಮಾಡುವಂತ ಸ್ಥಿತಿಯಲ್ಲಿ ಇರಬೇಕು. ರೈತನಾಗಿರುವುದಕ್ಕೆ ದೇವರು ಕೆಲವರನ್ನ ಕರೆದಿರ್ತಾರೆ, ಅವರು ರೈತರಾಗಿರಬೇಕು. ಟೀಚರ್ ಆಗಿ ಒಂದಾಗಿ ಹೇಳಬಹುದು. ಸರ್ಕಾರ ಕೆಲಸದಲ್ಲಿ ಇರುವುದಕ್ಕಾಗಿ ಕೆಲವರನ್ನ ದೇವರು ಕರೆದಿರ್ತಾರೆ, ಅವರು ಸರ್ಕಾರ ಕೆಲಸದಲ್ಲಿ ಯಾವ ಸ್ಥಿತಿಯಲ್ಲಿ ಇರುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದರು. ಕೆಲವರು ಏನ್ ಮಾಡ್ತಾರೆ? ಕೆಲಸ ಮಾಡ್ತಾ ಇರುವಾಗಲೇ ಸ್ವಲ್ಪ ರೊಕ್ಕ ಬಂದ ಕೂಡಲೇ ಅವರನ್ನ ಕೆಲಸ ಮಾಡುವುದಕ್ಕಾಗಿ ದೇವರು ಕರೆದಿರ್ತಾರೆ. ಆದ್ರೆ ಇವರ ತಲೆ ರೊಕ್ಕ ಜಾಸ್ತಿ ಬಂದಲ್ಲ, ಇನ್ನೂ ಡಬಲ್ ಮಾಡೋಣ ಅಂತ ಬಿಸ್ನೆಸ್ ಮಾಡಕ್ಕೆ ಹೋಗ್ಬಿಡ್ತಾರೆ. ಬಿಸ್ನೆಸ್ ಮಾಡಕ್ಕೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಇಟ್ಕೊಂಡು ಎಲ್ಲವನ್ನು ಗಾಳಿ ಮಾಡಿ ಬರಿಗೈಯರಾಗಿ ಬೀದಿಗೆ ಬಂದು ಬಿಡ್ತಾರೆ. ಸೊ ದೇವರು ಒಬ್ಬೊಬ್ಬರನ್ನ ಒಂದು ಸ್ಥಿತಿಗಾಗಿ ಕಲ್ಲ, ಅದನ್ನೇ ಅವ್ರು ಏನ್ ಮಾಡಬೇಕು? ಕೊನೆಯ ತನಕ ಕಾಪಾಡಿಬೇಕು. ಅದರಲ್ಲೇ ಅವರಿಗೆ ಸುಖ, ಅದರಲ್ಲೇ ಅವರಿಗೆ ಐಶ್ವರ್ಯ, ಅದರಲ್ಲೇ ಅವರಿಗೆ ಸಮಾಧಾನ, ಅದರಲ್ಲಿ ಅವರಿಗೆ ದೀರ್ಘಾಯುಸ್ಸು, ಅದರಲ್ಲಿಯೇ ನೆಲೆಕೊಂಡ್ರೆ ಅವರಿಗೆ ಪರಲೋಕ ರಾಜ್ಯ. ಹಲ್ಲೆಲೂಯಾ. ಇವನು ಕೆಳಗಡೆ ಅದೇ ತರ ಸಭೆಯಲ್ಲಿ ಕೂಡ ಅನೇಕರನ್ನ ಅನೇಕ ವಿಧವಾಗಿ ದೇವರು ಕರೆದಿದ್ದಾರೆ. ಈಗ ಇಮ್ಮಾನುವೇಲ್ ಈಗ ನಮ್ಮ ಮಗಳು ಮಾಡುವುದು ನನಗೆ ಬರುವುದಿಲ್ಲ. ನನ್ನ ಹೋಗಿ ಎ ಕಾರ್ಡ್ ಬಿ ಕಾರ್ಡ್ ಅಂದ್ರೆ ನನಗೆ ಸುಡುಗಾಡು ಮಾತ್ರ ಗೊತ್ತು, ಇವೆಲ್ಲ ಗೊತ್ತಿಲ್ಲ. ಹಲ್ಲೆಲೂಯಾ. ಎ ಕಾರ್ಡ್ ಗೊತ್ತಿಲ್ಲ, ಬಿ ಕಾರ್ಡ್ ಗೊತ್ತಿಲ್ಲ. ಅದು ಅವರು ಮ್ಯೂಸಿಷಿಯನ್ ಆಗಿ ಸಭೆಯಲ್ಲಿ ಕರೆಯಲ್ಪಟ್ಟವರು ಮ್ಯೂಸಿಕ್ ಕೆಲಸ ಮಾಡ್ತಾರೆ, ಹೌದಲ್ಲ? ಸಭೆಯಲ್ಲಿ ಈಗ ನಮ್ಮ ಜ್ಯೋತಿ ಕೆಲಸ ನಾನು ಮಾಡಕ್ಕಾಗತ್ತಾ? ಅವನ ಮನುಷ್ಯ
ಅದು ನಮಗೆ ಆಗುವುದಿಲ್ಲ. ಒಬ್ಬೊಬ್ಬರನ್ನ ದೇವರು ಒಂದು ರೀತಿಯಲ್ಲಿ ಕರೆದಾರೆ. ಸಾದಾ ಸಿಸ್ಟರ್ ತರ ನಾವು ಮಾಡಕ್ಕಾಗತ್ತಾ? ಆಗಲ್ಲ. ಅವರಿಗೆ ಅಂತ ಒಂದು ಜ್ಞಾನವನ್ನ ದೇವರು ಸಾದಾ ಸಿಸ್ಟರ್ಗೆ ಅಣ್ಣ ಸಾಂಬಾಣಿ ಅಣ್ಣನ್ ಬಂದಾರೆ. ಅವರವರಿಗೆ ಒಂದು ಕೆಲಸವನ್ನ ದೇವರು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅಂತಂದ ಕೆಲಸದಲ್ಲಿ ಅವರು ಇರಬೇಕು. ಅಂತಂದ ಸ್ಥಿತಿಯಲ್ಲಿ ಕರೆಯಲ್ಪಟ್ಟಿದ್ದೇವೆ. ಅಂತಂದ ಸ್ಥಿತಿಯಲ್ಲಿಯೇ ಅವರ ಸೇವೆ ಮುಂದುವರಿಸಲ್ಪಡುತ್ತದೆ. ಸೇವೆಯಲ್ಲಿಯೇ ಇದ್ದೇವೆ. ಬಟ್ ಯಾವ ಸ್ಥಿತಿಯಲ್ಲಿ ಕರೆಯಲ್ಪಟ್ಟಿದ್ದೇವೋ ಆ ಸ್ಥಿತಿಯಲ್ಲಿಯೇ ನಾವು ಇರಬೇಕು ಎಂಬುದಾಗಿ ಸತ್ಯವೇದ ನಮಗೆ ಏನ್ ಮಾಡುತ್ತದೆ, ಹೇಳಿ ಕೊಡುತ್ತದೆ. ಇನ್ನೊಂದು ಕೆಳಗಡೆ ಹೇಳ್ತಾರೆ ನೋಡ್ರಿ, ಈ ಫ್ಯಾಮಿಲಿ ಒಳಗಡೆ ಕೂಡ ಅಲ್ಲಿ ಪೌಲ ಅಪೊಸ್ತಲನವರು ಹೇಳುವುದನ್ನು ನಾವು ಗಮನಿಸೋಣ. ಅದೇ 1 ಕೊರಿಂಥಿಯ 7ನೇ ಅಧ್ಯಾಯ 27ನೇ ವಾಕ್ಯವನ್ನ ಗಮನಿಸೋಣ. ಹೆಂಡತಿಯನ್ನು ಕಟ್ಟಿಕೊಂಡಿದೆಯೋ, ಹೆಂಡತಿಯನ್ನ ಕಟ್ಟಿಕೊಂಡಿದೆಯೋ, ಬಿಡುಗಡೆಯಾಗುವುದಕ್ಕೆ ಪ್ರಯತ್ನಿಸಬೇಡ. ಬಿಡುಗಡೆ ಆಗುವುದಕ್ಕೆ ಪ್ರಯತ್ನಿಸಬೇಡ. ಹೆಂಡತಿಯ ಕಟ್ಟಿಲ್ಲದವನಾಗಿದ್ದೀಯೋ, ಹೆಂಡತಿಯನ್ನ ಕಟ್ಟಿಲ್ಲದವನಾಗಿದೆಯೋ, ಹೆಂಡತಿಯನ್ನು ದೊರಕಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಡ. ಹೆಂಡತಿಯನ್ನ ದೊರಕಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಡ. ಹಂಗಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ರೆ, ಅಪ್ಪ ನೀನು ಸಂಸಾರಿ ಆಗಿದೆಯಾ, ನೀನು ಸಂಸಾರಿಯನ್ನ ಬಿಟ್ಟು ಡೈವರ್ಸ್ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡ ಬೇಡ. ದೇವರು ಒಂದು ವೇಳೆ ನಿನ್ನನ್ನ ಸನ್ಯಾಸಿಯಾಗಿ ಕರೆದಾರ, ನೀನು ಮದುವೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡ ಬೇಡ. ಅಲ್ಲೇಲೂಯ. ಒಬ್ಬೊಬ್ಬರನ್ನ ದೇವರು ಒಂದು ರೀತಿಯಲ್ಲಿ ಕರೆದಾರ. ಈಗ ನೋಡ್ರಿ, ಮದುವೆ ಆಗಿದವರಿಗೆ ಸನ್ಯಾಸಿಯಾಗಿ ಹೋಗ್ಬೇಕಂದ ಆಸೆ, ಸನ್ಯಾಸಿಗೆ ಮದುವೆ ಮಾಡ್ಬೇಕಂದ ಆಸೆ. ಈ ಸೈತಾನ್ ಕೆಲಸ ಹೌದಲ್ಲ. ಸೈತಾನಿಗೆ ಉಲ್ಟಾ ಮಾಡ. ಆದರೆ ದೇವರು ಏನಂತಾರೆ, ನೀನು ಸಂಸಾರಿಯಾಗಿ ಕರೆಯಲ್ಪಟ್ಟಿದ್ರೆ ಸಂಸಾರವನ್ನು ನಡೆಸ್ಕೊಂಡು ಹೋಗುವುದಿಗೆ ಅದರಲ್ಲೇ ಏನ್ ಮಾಡು, ನೆಲೆಯಾಗಿ ನಿಂತುಕೊಳ್ಳಪ್ಪ. ಒಂದು ವೇಳೆ ಪೌಲ ಅಪೊಸ್ತಲರ ತನಕ ಅಲ್ಲಿ ಸಾಧು ಸುಂದರ್ ಸಿಂಗ್ ತನಕ ಕರೆಯಲ್ಪಟ್ಟಿರುವುದಾದರೆ ನೀವು ಏನ್ ಮಾಡ್ರಿ, ಸಾಧುವಾಗಿ ಬ್ರಹ್ಮಚಾರಿಯಾಗಿ ಆದರೆ ಅದಸ್ಥ ಕಾರ್ಯದಲ್ಲಿ ಏನ್ ಮಾಡ್ರಿ, ನಿಂತುಕೊಳ್ಳ್ರಿ. ಇಲ್ಲಿ ಯಾರು ಇಲ್ಲ, ನಾಳೆ ಬರ್ತಾರೆ ಏನೋ ಗೊತ್ತಿಲ್ಲ. ದೇವರು ಅದನ್ನ ಹೇಳ್ತಾರೆ, ಏನಕ್ಕೂ ಗೊತ್ತಿಲ್ಲ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಗಮನಿಸೋಣ, ದೇವರ ಚಿತ್ತ ಅದಾಗಿರುವುದಾದರೆ ನೀವು ಹಾಗೆ ಇರಬೇಕು ಅಂತ ದೇವರು ಹೇಳುತ್ತಾರೆ. ಸೊ ತುಂಬಾ ಮುಖ್ಯವಾದ ಒಂದು ಕಾರ್ಯ, ಸಭೆಗಳಲ್ಲಿ ನಾವು ಬಂದ ಮೇಲೆ, ದೇವರ ಕರೆಯುವಿಕೆ ನಮ್ಮ ಮೇಲೆ ಬಂದ ಮೇಲೆ ಸಭೆಯಲ್ಲಿ ಒಂದು 5 ವಿಧವಾದ ಸೇವೆಯನ್ನ ದೇವರು ಕೊಡ್ತಾ ಇದ್ದಾರೆ. ಸ್ವಲ್ಪ ಗಮನಿಸಬೇಕು. ಹಲ್ಲೆಲೂಯ. ಸೇವೆ ಮಾಡಬೇಕಂತ ಆಸೆ ಉಂಟು, ಆದ್ರೆ ಸೇವೆಯಲ್ಲಿ ಅವರವರ ಕರೆಯುವಿಕೆಯಲ್ಲಿ ಅವರವರು ನಿಂತ್ಕೊಳ್ಬೇಕಂತೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಕರೆದಾತನು ನಂಬಿಗಸ್ತನು, ಆತನು ನಮ್ಮಲ್ಲಿ ಕಾರ್ಯವನ್ನ ಸಾಧಿಸಬೇಕಂದ್ರೆ ಕರೆಯಲ್ಪಟ್ಟಂದ ನಾನು ಯಾತಕ್ಕಾಗಿ ದೇವರನ್ನ ಕರೆದಾರೋ ಅದರಲ್ಲಿ ನಾನು ನಿಂತುಕೊಳ್ಳುವುದು ಅವಶ್ಯ. ನಾನು ಬೇರೆ ಅದನ್ನ ನೋಡಿ ಇದನ್ನ ನೋಡಿ ಗಾಳಿಯಲ್ಲಿ ಅಳದಾಡುವಂತ ವ್ಯಕ್ತಿಗಳಾಗಿ ನಾನು ಇರಬಾರದು. ನನ್ನ ಉದ್ದೇಶ ದೇವರಿಗೆ ನಾನು ನಂಬಿಗಸ್ತನಾಗಿ ಇರಬೇಕು. ಕರೆದಂತ ದೇವರಿಗೆ ಇದೇ ನನ್ನ ನಂಬಿಗಸ್ತನಾದ ಒಳ್ಳೆ ಆಳೆ ಎಂಬುದಾಗಿ ಅವರು ಕೊಟ್ಟಂತ ಕೆಲಸದಲ್ಲಿಯೇ ಲೆಕ್ಕ ಕೇಳ್ತಾರೆ. ಬೇರೆ ಒಬ್ಬರ ಒಂದು ತಂದೆ ಇದ್ದಾರೆ, ಮಕ್ಕಳಿಗೆ ಆಸ್ತಿಗಳನ್ನ ಹಂಚಿಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಹೊಲವನ್ನ ಕೊಟ್ಟಿದ್ದಾರೆ. ಸೊ ಆ ಹೊಲದಲ್ಲಿ ಅವನವನ ಹೊಲದಲ್ಲಿ ಇರುವಂತ ಬೆಳೆಗಳನ್ನೇ ಅವರು ಲೆಕ್ಕ ಕೇಳ್ತಾರೆ. ಹೌದಲ್ಲ, ದೇವರು ಹಂಗೆ ಕೇಳ್ತಾರೆ. ನಿನ್ನ ಹೊಲದಲ್ಲಿ ನೀನು ಏನೇನು ಮಾಡಿದಿ, ನಿನಗೆ ಕೊಟ್ಟಿದ್ದದಲ್ಲಿ ದೇವರ ಆಗ್ತದೇನ ತಲಾಂತುಗಳನ್ನ ಕೊಟ್ಟು ಮತ್ತೆ ತಿರುಗಿ ಬಂದು ತಲಾಂತುಗಳನ್ನ ದೇವರ ಲೆಕ್ಕ ಕೇಳ್ತಾರೆ. ಒಬ್ಬೊಬ್ಬರು ಕೂಡ ಏನ್ ಮಾಡ್ತಾರೆ, ಲೆಕ್ಕ ಒಪ್ಪಿಸುತ್ತಾರೆ. ಅದೇ ಕಾರಣ ನಾವು 5 ವಿಧವಾದ ಸೇವೆಗೆ ಸಭೆ ಕರೆಯಲ್ಪಡುತ್ತದೆ. ಈ 5 ವಿಧವಾದ ಸೇವೆ ಎಲ್ಲಿದೆ? ಇದರ ಒಳಗಡೆನೆ ಇದೆ. ನಮ್ಮ ಒಳಗಡೆನೆ ದೇವರು ಒಂದೇ ಹೌಸ್ ಆಫ್ ಪ್ರೇಯರ್ ಸಭೆಗೆ ನಾವು ಕರೆಯಲ್ಪಟ್ಟಿದ್ರು, ಒಂದೇ ಸೇವೆಯಲ್ಲಿ ಕರೆಯಲ್ಪಟ್ಟಿದ್ರು, ಇದರ ಒಳಗಡೆ ದೇವರು 5 ವಿಧವಾದ ದರ್ಶನ, 5 ವಿಧವಾದ ಸೇವೆಯಲ್ಲಿ ಇರುವಂತ ವ್ಯಕ್ತಿಗಳನ್ನ ಎಬ್ಬಿಸುವುದಕ್ಕಾಗಿ ಈ ಸಭೆಯಲ್ಲಿ ದೇವರು ಜನಾಂಗಗಳನ್ನ ಏನ್ ಮಾಡಿದ್ದಾರೆ, ಕೂಡಿಸಿದ.
ಈ 5 ವಿಧವಾದ ಸೇವೆ ಏನು ಎಂಬುದಾಗಿ ಸ್ವಲ್ಪ ನಾವು ಗಮನಿಸಲಿಕ್ಕಿದ್ದೇವೆ. ಗಮನಿಸೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಾಕ್ಯ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. 5 ವಿಧವಾದ ಸೇವೆ ಕೇಳಿದ್ದೇವೆ. ಕೆಲವರನ್ನ ಅಪೊಸ್ತಲರಾಗಿ, ಕೆಲವರನ್ನ ಪ್ರವಾದಿಗಳಾಗಿ, ಕೆಲವರನ್ನ ಸ್ವಾರ್ಥಿಕನಾಗಿ, ಕೆಲವರನ್ನ ಸಭಾಪಾಲಕನಾಗಿ, ಕೆಲವರನ್ನ ಉಪದೇಶಿಗಳಾಗಿ 5 ವಿಧವಾದ ಸೇವೆಗಾಗಿ ದೇವರು ಒಬ್ಬೊಬ್ಬರನ್ನು, ಕೆಲವರು, ಅದಕ್ಕೆ ವಾಕ್ಯ ಹೇಳ್ತಾರೆ 9 ವರಗಳು ಉಂಟು. ಒಬ್ಬರಿಗೆ ಜ್ಞಾನವಾಕ್ಯ, ಒಬ್ಬರಿಗೆ ವಿದ್ಯಾವಾಕ್ಯ, ಒಬ್ಬರಿಗೆ ನಂಬಿಕೆಯ ವರ, ಒಬ್ಬರಿಗೆ ಪ್ರವಾದನೆಯ ವರ, ಒಬ್ಬರಿಗೆ ಆತ್ಮ ಸತ್ಯಾತ್ಮಗಳನ್ನ ವಿವೇಚಿಸುವಂತ ವರ, ಒಬ್ಬರಿಗೆ ಅದ್ಭುತಗಳನ್ನ ಮಾಡುವಂತ ವರ, ಒಬ್ಬರಿಗೆ ವ್ಯಾಧಿಸ್ಥರನ್ನು ಸ್ವಸ್ಥಪಡಿಸುವಂತ ವರ, ಒಬ್ಬರಿಗೆ ವಾಣಿಗಳನ್ನ ಹಾಡುವಂತ ವರ, ಒಬ್ಬರಿಗೆ ವಾಣಿಗಳಿಗೆ ಹತ್ತ ಹೇಳುವಂತ ವರ. 9 ವರ. ಅದರ ಒಬ್ಬೊಬ್ಬರಿಗೆ ಇಸ್ ಅ ಸ್ಪೆಷಲ್. ಎಲ್ಲರೂ ಅಭಿಷಕ್ತರೇ, ಎಲ್ಲರೂ ಇದನ್ನು ಅಪೇಕ್ಷಿಸಬೇಕು. ಆದರೆ ಸ್ಪೆಷಲ್ ಅಂತ ಒಬ್ಬರು ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 5 ವಿಧವಾದ ಸೇವೆ. ಈ ಅಪೊಸ್ತಲ ಸೇವೆ, ಆಮೇಲೆ ಪ್ರವಾದಿಗಳ ಸೇವೆ, ಆಮೇಲೆ ಸ್ವಾರ್ಥಿಗಳ ಸೇವೆ, ಆಮೇಲೆ ಸಭಾಪಾಲಕರ ಸೇವೆ, ಆಮೇಲೆ ಉಪದೇಶಿಗಳ ಸೇವೆ. ಆದ್ರೆ ಇದರಲ್ಲಿ 3 ಸೇವೆ ಸ್ವಲ್ಪ ಗಮನಿಸ್ಬೇಡ್ರಿ. ಸ್ಟಡಿ ತರ ಇದೆ, ನಿದ್ದೆ ಮಾಡಬೇಡ. 3 ಸೇವೆ ಒಂದೇ ಕೆಲಸವನ್ನ ಮಾಡುತ್ತಾರೆ. ಏನ್ ಸೇವೆ? ಈ ಅಪೊಸ್ತಲರ ಸೇವೆ, ಈ ಸ್ವಾರ್ಥಿಕರ ಸೇವೆ, ಈ ಪ್ರವಾದಿಗಳ ಸೇವೆ ಒಂದೇ ಸಭೆಯ ಒಳಗಡೆ ದೇವರ ಅವರನ್ನ ಅಡಗಿಸಿಕೊಳ್ಳುವವರಿಗೆ ಇರಕ ಬಿಡುವುದಿಲ್ಲ. ಅಪೊಸ್ತಲರ ಸೇವೆ, ಸ್ವಾರ್ಥಿಕರ ಸೇವೆ, ಪ್ರವಾದಿಗಳ ಸೇವೆ ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಅನೇಕ ಸಭೆಗಳನ್ನ ಎಬ್ಬಿಸುವುದಿಗೆ, ಅನೇಕ ಸಭೆಗಳನ್ನ ಬಲಪಡಿಸುವುದಿಗೆ, ಅನೇಕ ಜನರನ್ನ ಕರ್ತನಲ್ಲಿ ತಿರುಗಿಸುವುದಿಗೆ ಈ 3 ಸೇವೆ ಮೊಬೈಲ್ ಸರ್ವಿಸ್ ತರ ಹೊರಗಡೆ ಹೋಗಿ ಒಂದೇ ಕಡೆ ಇಲ್ಲದೆ ಮಾಡುವಂತ ಸೇವೆ ಅಪೊಸ್ತಲರ ಸೇವೆ, ಸ್ವಾರ್ಥಿಕರ ಸೇವೆ, ಪ್ರವಾದಿಗಳ ಸೇವೆ. ಇನ್ನೂ 2 ಸೇವೆ ಅದು ಸಪರೇಟ್ ಆಗಿದೆ. ಸಭಾಪಾಲಕನ ಸೇವೆ, ಉಪದೇಶಿಯ ಸೇವೆ. ಇದು ಚರ್ಚ್ ಒಳಗಡೆನೆ ಚರ್ಚನ ಬಿಲ್ಡ್ ಮಾಡುವುದಕ್ಕಾಗಿ ದೇವರು ಕೊಟ್ಟಿರುವಂತ ಸೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಈ 5 ವಿಧವಾದ ಸೇವೆ ಮಹತ್ವ ನಮಗೆ ಗೊತ್ತಾಗ್ತದೆ. ಆದ್ರೆ ಇದು ಏನಕ್ಕೆ ದೇವರ 5 ವಿಧವಾದ ಸೇವೆಯನ್ನ ಯಾತಕ್ಕಾಗಿ ಕೊಟ್ಟಿದ್ರು? ಅದರ ಪರ್ಪಸ್ ಅನೇಕ ಸಭೆಯಲ್ಲಿ, ಅನೇಕ ಸೇವೆಯಲ್ಲಿ ಇಲ್ಲದಂತ ಕಾರಣ ಇವತ್ತು ಅನೇಕ ಸೇವೆಯಲ್ಲಿ ಯೇಸು ಇಲ್ಲ, ಸೈತಾನಿದ್ದಾನೆ. ಇದು ಅವಶ್ಯ ಏನಂತ ಗೊತ್ತಾಗಬೇಕಲ್ಲ. ಈ 5 ಸೇವೆಯ ಪ್ರಾಮುಖ್ಯತೆ ಏನು? ಈ 5 ಸೇವೆಯನ್ನ ದೇವರು ಸಭೆ ಒಳಗಡೆ ಎಬ್ಬಿಸಿದಂತ ಅವಶ್ಯ ಏನು ಎಂಬುದಾಗಿ ಕೇಳುವಾಗ ಸ್ವಲ್ಪ ಅಲ್ಲಿ ವಾಕ್ಯವನ್ನ ನಾವು ಗಮನಿಸೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯವನ್ನ ಓದೋಣ. ಕ್ರಿಸ್ತ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸಭೆ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸಿದನು. ಇದರಲ್ಲಿ ಏನು ಅರ್ಥ ಆಗುತ್ತೆ? ಈ 5 ಸೇವೆ ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವಂತ ಕೆಲಸಕ್ಕೋಸ್ಕರ ಏನ್ ಮಾಡಬೇಕು? 5 ಸೇವೆಯು ಸಹ ಏನ್ ಮಾಡಬೇಕು? ಸಭೆಗೆ ಬರುವವರನ್ನ ನಾಯಕಿಯಾಗಿ ಸಭೆಗೆ ಬರುವವರನ್ನ ಆತ್ಮ ಸಂಪಾದನೆ ಮಾಡುವಂತೆ ಪ್ರವೀಣರಾಗಿ ಮಾಡುವುದಿಗೆ ಸೇವೆ. ಬರೀ ವಿಶ್ವಾಸಿಗಳಾಗಿ ಇಟ್ಕೊಳ್ಳೋದಕ್ಕಲ್ಲ. ಒಬ್ಬರು ಚೆನ್ನಾಗಿ ಹೇಳ್ತಾ ಇದ್ರು, ಸಭೆಗೆ ಎಲ್ಲರೂ ಕಾಣಿಕೆ ಕೊಡುವಂತವರಾಗಿಯೇ ಇರಬೇಕು ಎಂಬುದಾಗಿ ಅನೇಕ ಸಭೆಗಳು ಇವತ್ತು ಏನ್ ಮಾಡಿಕೊಂಡಿದೆ? ಆಲೋಚನೆ ಮಾಡಿಕೊಂಡು ಅನೇಕ ವರ್ಷ ಕಾಲಗಳಾಗಿ ಕೊಡುವವನು ಸಭೆ ಬಿಟ್ಟು ಏನ್ ಮಾಡಬಾರದು?
ಹೋಗ್ಬಿಡಬಾರದು ಎಂಬುದಾಗಿ ಅವರನ್ನ ವಿಶ್ವಾಸಿಗಳಾಗಿಯೇ ಇಟ್ಬಿಟ್ರು. ಈಗ ಈ ಹಾಲಿದೆ, ಈ ಹಾಲಲ್ಲಿ ಏನಿದೆ, ಸುಂದರವಾಗಿ ಓಪನ್ ಆಗಿದೆ. ಅಲ್ಲೇಲೂಯ, ರೈಟ್. ಇದು ಸಣ್ಣದು, ದೊಡ್ಡ ಹಾಲ್. ಈ ಹಾಲ್ ತುಂಬಾ ಬಿಲ್ಡರ್ ಇದ್ರೆ ಏನ್ ಮಾಡ್ತೀರಾ? ಇಲ್ಲಿ ಒಂದು ಬಿಲ್ಡರ್, ಇಲ್ಲಿ ಒಂದು ಬಿಲ್ಡರ್, ಅಲ್ಲಿ ಒಂದು ಬಿಲ್ಡರ್, ಅಲ್ಲಿ ಒಂದು ಬಿಲ್ಡರ್, ಅಲ್ಲಿ ಒಂದು ಬಿಲ್ಡರ್. ಸಭೆಗೆ ಕಾಣಿಕೆ ಕೊಡುವವರು ಬೇಕು. ಸಭೆ ತುಂಬ, ಹಾಲ್ ತುಂಬ ಬಿಲ್ಡರ್ ಮಾತ್ರವೇ ಇದ್ರೆ ಮುಖ ನೋಡಕ್ಕಾಗುತ್ತ? ಆ ಹಾಲ್ ಸುಂದರವಾಗಿರ್ತದ? ಇಲ್ಲ. ಓಪನ್ ಸ್ಥಳ ಕಂಡ್ರೆ ಹೇಗಿರ್ತದೆ? ನೋಡಕ್ಕೆ ಸಂತಾಗಿರ್ತದೆ. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ದರ್ಶನ ಏನಿಗೆ, ಸೇವೆ ಏನಿಗೆ ಅಂದ್ರೆ ವಾಕ್ಯ ಹೇಳ್ತದೆ, ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸಿದನು. ಹಲ್ಲೆಲೂಯಾ. ಈಗ ಸೇವಕರು ಈ 5 ವಿಧವಾದ ಸೇವೆ ಅವರಲ್ಲಿ ಬಂದಿದ ಮೇಲೆ ತನ್ನನ್ನ ಬೆಳೆಸಿಕೊಳ್ಳುವಂತ ಅನೇಕ ಮೂರ್ಖವಾದ ಕಾರ್ಯಗಳು ನಡೀತದ ಹೊರತು ಜನರನ್ನ ದೇವರಿಗೆ ಪ್ರವೀಣರಾಗಿ ಬೆಳೆಸುವಂತ ಕಾರ್ಯಗಳು ಬಹಳ ಕಡಿಮೆ. ಹಲ್ಲೆಲೂಯಾ. ಕರ್ತನು ಮಾತಾಡೋದು ಹೇಳ್ತಾನೆ, ನಾನು ಮಾತಾಡ್ತೇನೆ. ಹಲ್ಲೆಲೂಯಾ. ಯೂಟ್ಯೂಬ್ ನೋಡಿ ಎಷ್ಟು ಜನ ಬೈತಾರೆ, ಬೈಲಿ, ನನಗೆ ಚಿಂತೆ ಇಲ್ಲ. 5 ವಿಧವಾದ ಸೇವೆಯ ಅಗತ್ಯವು ವಾಕ್ಯವು ಚೆನ್ನಾಗಿ ಮನೆಯಲ್ಲಿ ಹೋಗಿ ಮತ್ತೆ ಓದರಿ. ಎಫೆಸ್ಯ 4:12 ಹೇಳ್ತದೆ, ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸೇವೆಗಳಿಗೋಸ್ಕರವು, ಅನೇಕ ಸೇವೆಗಳನ್ನ ಎಬ್ಬಿಸುವುದಕ್ಕೋಸ್ಕರವು, ಅನೇಕ ಸೇವೆಗಳಲ್ಲಿ ಇವರನ್ನ ನಾಯಕನಾಗಿ, ನಾಯಕಿಯಾಗಿ, ಫುಲ್ ಟೈಮ್ ಸೇವೆಕ್ಕಾಗಿ ಅಲ್ಲ, ಎಲ್ಲರನ್ನು ಫುಲ್ ಟೈಮ್ ಸೇವೆಕ್ಕಾಗಿ ಅಲ್ಲ. ಓದುವವರು ಸೇವೆ ಮಾಡಬಹುದು, ಟೀಚರ್ಸು ಸೇವೆ ಮಾಡಬಹುದು, ಡಾಕ್ಟರ್ಗಳು ಸೇವೆ ಮಾಡಬಹುದು, ಸರ್ಕಾರ ಕೆಲಸದಲ್ಲಿ ಇರುವವರು ಸೇವೆ ಮಾಡಬಹುದು. ನೀವು ಯಾವ ಸ್ಥಿತಿಯಲ್ಲಿ ಕರೆಯಲ್ಪಟ್ಟರು ನಿಮ್ಮನ್ನ ಆತ್ಮ ಸಂಪಾದನೆ ಮಾಡುವಂತ ಕೆಲಸಕ್ಕೋಸ್ಕರವೇ ಸೇವೆ. ಇಲ್ಲದಿದ್ರೆ ಆ ಸೇವೆ ಫೇಲ್. ಸೇವೆಯಲ್ಲಿ ಕೊಂಬುವುದಕ್ಕಾಗಿ ಮಾತ್ರ ಅಲ್ಲ ಸೇವೆ, ಬರೀ ಡ್ಯಾನ್ಸ್ ಮಾಡುವುದಕ್ಕಾಗಿ ಮಾತ್ರ ಅಲ್ಲ ಸೇವೆ, ಕೊಡು 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 ತಾ ಎಂಬುದಾಗಿ ಕೇಳುವುದಕ್ಕಾಗಿ ಮಾತ್ರ ಅಲ್ಲ ಸೇವೆ. ಸೇವೆಯ ಪ್ರಾಮುಖ್ಯತೆ ವಿಶ್ವಾಸಿಗಳನ್ನ ಶಿಷ್ಯರುಗಳಾಗಿ ಮಾಡುವಂಥದ್ದು, ವಿಶ್ವಾಸಿಗಳನ್ನ ಆತ್ಮ ಸಂಪಾದನೆ ಮಾಡುವಂತ ದೇವರ ಮನುಷ್ಯಾಗಿ ಬದಲಾಯಿಸುವುದು. ಒಂದು ಸೇವೆಯಲ್ಲ, ಅನೇಕ ಸೇವೆಗಳಿಗೆ ಅವರು ಆಧಾರವಾಗಿ, ಪ್ರೋಚನವಾಗಿ ಇರುವುದಿಗೆ. ಅದು ಮಾತ್ರ ಅಲ್ಲ, ಕ್ರಿಸ್ತನ ಎಂಬುದಾದ ದೇಹವು, ಕ್ರಿಸ್ತನ ದೇಹವು ಯಾವುದು? ಸಭೆ. ಸಭೆ ಅಭಿವೃದ್ಧಿ ಆಗುವುದಕ್ಕೋಸ್ಕರ ಆತನು ಇವರನ್ನು ಅನುಗ್ರಹಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆ ಅಭಿವೃದ್ಧಿ ಆಗಬೇಕು, ಅದುವೇ ದರ್ಶನ. ಇದುವೇ ಈ 5 ಸೇವೆಯಲ್ಲಿ ಕರೆಯಲ್ಪಟ್ಟವರ ದರ್ಶನ ಏನಾಗಬೇಕು? ಅವರು ಸ್ವಾರ್ಥಿಗನಾಗಿರಲಿ, ಅವರು ಪ್ರವಾದಿಗಳಾಗಿರ್ಲಿ. ಸುಮ್ಮನೆ ಹೋಗಿ ನಿನ್ ಮೊಬೈಲ್ ನಂಬರ್ ಏನು, ನಿನ್ನ ಬಟ್ಟೆ ಕಲರ್ ಏನು, ನಿನ್ ಗಾಡಿ ನಂಬರ್ ಏನು, ಇದನ್ನ ಹೇಳುವುದಕ್ಕಾಗಿ ಕರೆದಿಲ್ಲ ಅವನನ್ನ. ಸಭೆಯನ್ನ ಅಭಿವೃದ್ಧಿ ಮಾಡುವುದಕ್ಕಾಗಿ, ಸೇವೆಯನ್ನ ಅಭಿವೃದ್ಧಿ ಮಾಡುವುದಕ್ಕಾಗಿ, ಸಾಧಾರಣವಾದ ವ್ಯಕ್ತಿಯನ್ನ ಆತ್ಮ ಸಂಪಾದನೆ ಮಾಡುವಂತ ವ್ಯಕ್ತಿಗಳಾಗಿ ಬದಲಾಯಿಸುವುದಕ್ಕಾಗಿ. ಹಲ್ಲೆಲೂಯಾ. ಈ 5 ವಿಧವಾದ ಸೇವೆಯನ್ನ ದೇವರು ಅನುಗ್ರಹಿಸಿದನು. ಸೊ ಇನ್ನೊಂದು ಕಾರ್ಯ ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ. ಓದನ ಎಫೆಸ್ಯ ಪತ್ರಿಕೆ 4:13 ಓದಮ್ಮ. ಆದ್ರೆ 13ನೇ ವಾಕ್ಯ ಓದಮ್ಮ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆಯ ಪ್ರಮಾಣವನ್ನು ಮುಟ್ಟುವ ತನಕ. ಓಕೆ, ಇದು ತುಂಬಾ ಒಂದು ಆಳವಾದ ಒಂದು ಕಾರ್ಯ. ಹೀಗೆ ಓದಿದ್ರೆ ಗೊತ್ತಾಗುವುದಿಲ್ಲ, ಅಲ್ಲಿ ವಾಕ್ಯವನ್ನ ಗಮನಿಸಬೇಕು. ನಾವು ಎಲ್ಲರೂ
ನಂಬಿಕೆಯಲ್ಲಿ ಐಕ್ಯತೆ. ಎದರಲ್ಲಿ ಐಕ್ಯತೆ? ಮೊದಲು ನಂಬಿಕೆಯಲ್ಲಿ, ಕ್ರಿಸ್ತನ ನಂಬಿಕೆಯಲ್ಲಿ ಐಕ್ಯ. ಒಬ್ಬೊಬ್ಬರಿಗೆ ಒಂದೊಂದು ನಂಬಿಕೆ, ಅವರವರ ನಂಬಿಕೆ ಬೇರೆ ಬೇರೆ ಇದೆ. ರೋಮನ್ ಕ್ಯಾಥಲಿಕ್ ಅವರು ಒಂದು ನಂಬಿಕೆ, ಮೆಥೋಡಿಸ್ಟ್ ಅವರು ಒಂದು ನಂಬಿಕೆ, CS ಅವರು ಒಂದು ನಂಬಿಕೆ, ಬ್ರದರನ್ ಅವರು ಒಂದು ನಂಬಿಕೆ, ಅಪೊಸ್ತಲರು ಬೆಂಡಿಗಾಸ್ಟ್ ಚರ್ಚ್ ಅವರು ಒಂದು ನಂಬಿಕೆ. ಇವರು ನಂಬಿಕೆಯಲ್ಲಿ ಏನ್ ಮಾಡಿದ್ದಾರೆ? ವಿವಿಧವಾಗಿ ಬೇರೆ ಬೇರೆ ನಂಬಿಕೆ ಉಳ್ಳವರಾಗಿದ್ದಾರೆ. ಇವರನ್ನ ನಂಬಿಕೆಯಲ್ಲಿ ಒಂದು ಕೂಡಿಸುವುದಕ್ಕೆ ಏನ್ ಮಾಡಬೇಕು? ನಂಬಿಕೆ ಸತ್ಯ ವೇದ ವಚನವು ಏನು ಹೇಳುತ್ತದೋ ಅದನ್ನೇ ಮಾತ್ರ ನಂಬುವಂತ ಒಂದೇ ಐಕ್ಯಕ್ಕೆ ಸೇರಬೇಕು. ಹಲ್ಲೆಲೂಯಾ. ಚದರಿದ್ದಾರೆ, ಸೈತಾನು ಚದರಿಸಿದ ಸತ್ಯ ವೇದದಲ್ಲಿ ಇಲ್ಲದಂತ ನಂಬಿಕೆಯನ್ನ, ಮನುಷ್ಯನ ಕಲ್ಪನಾ ಕಲೆಗಳನ್ನ ಕೇಳಿ ಅವರು ಕಣ್ಕಟ್ಟು ಹೋಗುವಂತ ರೀತಿಯಲ್ಲಿ ಸಭೆಗಳನ್ನ ಸೈತಾನನು ಕೆಡಿಸಿ ಇಟ್ಟಿದ್ದಾನೆ. ಈ 5 ವಿಧವಾದ ಸೇವೆಯ ಅವಶ್ಯ ದೇವರಿಗೆ ಏನೇ ಅಂದ್ರೆ, ವಿಧ ವಿಧವಾಗಿ ನಂಬಿಕೆಯಲ್ಲಿ ಚೆದರಿರುವಂತ ಜನರನ್ನ ಒಂದೇ ನಂಬಿಕೆಗೆ ಅವರನ್ನ ಸೇರಿಸುವಂಥದ್ದು ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಒಂದೇ ನಂಬಿಕೆ ಅಂತ ಹೇಳುವಾಗ ನಾನು ಕೆಲವೊಂದು ಕಾರ್ಯಗಳನ್ನ ಹೇಳುತ್ತೇನೆ. ಸೊ ಹಾಕಬೇಕಾಗಿರುವಂತ ಅಸ್ಥಿವಾರ ಯಾವುದು? ನಂಬಿಕೆಯ ಪ್ರಾಮುಖ್ಯದ ಅಸ್ಥಿವಾರ ಯಾವುದು? 1 ಕೊರಿಂಥಿಯ 3:11 ನಾವು ಓದೋಣ. 1 ಕೊರಿಂಥಿಯ 3ನೇ ಅಧ್ಯಾಯ 11ನೇ ವಾಕ್ಯ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಹಾಕಿದಂತ ಅಸ್ಥಿವಾರ ಸಭೆಯ, ಅದು ಯೇಸು ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟಿರುವುದಾದರೆ ಸಭೆ. ವಿಶ್ವಾಸಿಯ, ಅವನು ಯೇಸು ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟಿರುವುದಾದರೆ ಅವನು ವಿಶ್ವಾಸಿ. ಸೇವಕನ, ಅವನು ಯೇಸು ಕ್ರಿಸ್ತನ ಮೇಲೆ ಕಟ್ಟಲ್ಪಡುವಂತ ಸೇವೆಯನ್ನ ಮಾಡುವುದಾದರೆ ಸೇವಕ. ಬರ್ತಾರೆ ಯೇಸು ಕ್ರಿಸ್ತನೇ ಇಲ್ಲ ಅಂತ ಸೇವೆಗಳು ಬಗಲ ಉಂಟು, ಬೆಳಗಾಮಲ್ಲಿ ಉಂಟು. ಬರೀ ಯೆಹೋವ ಮಾತ್ರ, ಯೆಹೋವ ವಿಟ್ನೆಸ್ ಅಂತ ಹೇಳಿಕೊಳ್ಳುತ್ತಾರೆ. ಸತ್ಯವೇದ ಹೇಳುತ್ತದೆ, ಹಾಕಬೇಕಾಗಿರುವಂತ ಅಸ್ಥಿವಾರ ಯೇಸು ಕ್ರಿಸ್ತನ ಹೊರತುಪಡಿಸಿ ನೀ ಬೇರೆ ಅಸ್ಥಿವಾರವನ್ನು ಹಾಕುವುದಕ್ಕೆ ಸಾಧ್ಯವೇ? ಸೇವೆಯ ಅಸ್ಥಿವಾರ ಯೇಸು. ವಾಕ್ಯ ಹೇಳುತ್ತದೆ, ನನ್ನ ವಾಕ್ಯದಂತೆ ನಡೆದು, ನಾನು ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ಬುದ್ಧಿಯುಳ್ಳ ಮನುಷ್ಯನು. ಯಾವ ಮನುಷ್ಯನವ? ಬುದ್ಧಿಯುಳ್ಳ ಮನುಷ್ಯನು. ಅವನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿದವನಾಗಿದ್ದಾನೆ. ಆ ಮನೆಯನ್ನ ಬೀಳಿಸುವದಿಗೆ ಮಳೆ ಬಂದು ಹಳ್ಳಗಳು ಬಂದವು. ಆ ಮನೆಯನ್ನ ಬೀಳಿಸುವದಿಗೆ ಗಾಳಿ ಬಂದವು. ಆದರೂ ಸಹ ಆ ಮನೆಯನ್ನ ಅಲಗಾಡಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ 1 ಕೊರಿಂಥಿಯ 10ನೇ ವಾಕ್ಯ, 10ನೇ ಅಧ್ಯಾಯ ಹೇಳುತ್ತದೆ, 4ನೇ ವಾಕ್ಯ, ಆ ಮನೆ ಕ್ರಿಸ್ತನು ಎಂಬುದಾದ ಬಂಡೆಯ ಮೇಲೆ ಕಟ್ಟಲ್ಪಟ್ಟದು. ಆ ಸೇವೆ ಕ್ರಿಸ್ತನು ಎಂಬುದಾದ ಬಂಡೆಯ ಮೇಲೆ ಕುಟುಂಬವಾಗಿರಲಿ, ಸೇವೆಗಾಗಿರಲಿ, ಕ್ರಿಸ್ತನೇ ಕುಟುಂಬಕ್ಕೆ ತಲೆ, ಕ್ರಿಸ್ತನೇ ಕುಟುಂಬಕ್ಕೆ ಆಧಾರ, ಕ್ರಿಸ್ತನೇ ನಮ್ಮ ಆತ್ಮಿಕ ಜೀವಿತಕ್ಕೆ ತಲೆ, ಕ್ರಿಸ್ತನೇ ಸಭೆಗೆ ತಲೆ. ತಲೆಯಾಗಿರುವಂತ ಕ್ರಿಸ್ತನೇ ಒಂದು ಸೇವೆಗೂ ಯಾರಾಗಿದ್ದಾನೆ? ಅಸ್ಥಿಭಾರವಾಗಿ ಇದ್ದಾನೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ 5ನೇ ವಾಕ್ಯವನ್ನು ಓದುವುದನ್ನು ಗಮನಿಸೋಣ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮವನ್ನು ಹೊಂದಿದವರು. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮವನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ಒಂದೇ ಪದವಿಯನ್ನ, ನಿನ್ನ ರಕ್ಷಕನಾಗಿ ಇರುವಂತ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನನ್ನ ಎದುರುಗೊಳ್ಳುವುದಕ್ಕೆ ನೀನು ಸಕ್ತನಾಗಿ ಇರುವುದಕ್ಕಾಗಿ ಆ ಪರಲೋಕದ ಬಿರುದನ್ನ ಹೊಂದಿಕೊಳ್ಳುವಂತ ಒಂದೇ ನಂಬಿಕೆಗಾಗಿ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ನಿಮ್ಮ ಎಲ್ಲರಿಗೂ ಕರ್ತನು ಒಬ್ಬನೇ, ಭರವಸು ಒಂದೇ, ಭರವಸೆ ನಂಬಿಕೆಯು ಒಂದೇ, ಸ್ನಾನ ದೀಕ್ಷೆ ಒಂದೇ. ಹಲ್ಲೆಲೂಯಾ. ಸ್ನಾನವು, ದೀಕ್ಷಾ ಸ್ನಾನವು ಒಂದೇ. ಹಲ್ಲೆಲೂಯಾ.
ದೀಕ್ಷಾ ಸ್ನಾನ ಏನೆಂಬುದಾಗಿ ಗೊತ್ತಿಲ್ಲದೆ ನೀರಲ್ಲಿ ಮುಳುಗಿ ಏಳುವವರು ಉಂಟು, ಅವರು ಬೇರೆ. ದೀಕ್ಷಾ ಸ್ನಾನ ಒಂದೇ, ಅದನ್ನ ಗೊತ್ತಿಟ್ಟುಕೊಂಡು ತಗೋಬೇಕು. ಆಯ್ತು, ಅದು ಟಾಪಿಕ್ ಅಲ್ಲ. ನಂಬಿಕೆ ಒಂದೇ, ಭರವಸೆ ಒಂದೇ, ಆತ್ಮವು ಒಂದೇ. ಸೊ ಒಂದೇ ಮನಸ್ಸುಳ್ಳವರಾಗಿ ಏನಾಗಬೇಕು? ಐಕ್ಯದಲ್ಲಿ ತರುವುದಿಗೆ ದೇವರು ಈ 5 ವಿಧವಾದ ಸೇವೆಯನ್ನ ದೇವರು ಕರೆದರು. ಎರಡನೇದಾಗಿ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಾವೆಲ್ಲರೂ ನಂಬಿಕೆಯಿಂದಲೂ, ಎರಡನೇದಾಗಿ ದೇವರ ಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ಜನರನ್ನ ಬಿಡಬಾರದು, ಸೇವೆಯನ್ನ ಬಿಡಬಾರದು. 5 ವಿಧವಾದ ನಾನು ಅಪೊಸ್ತಲ ಹೇಳಿಕೊಂಡು ಏನು ಬೇಕಲ್ಲ, ನಾನು ಪ್ರವಾದಿ ಹೇಳಿಕೊಂಡು ಏನು ಬೇಕಲ್ಲ. ಏನ್ ಮಾಡ್ತಾ ಇದ್ದೀ? ಸಭೆಗೋಸ್ಕರ ಏನ್ ಮಾಡ್ತಾ ಇದ್ದೀ? ಸಭೆಯಲ್ಲಿ ಇರುವಂತ ನಿನ್ನ ಜನರು ಇವತ್ತು 5 ವರ್ಷವಾಗಿ ವಿಶ್ವಾಸಿಗಳಾಗಿಯೇ ಇದ್ದಾರ, 10 ವರ್ಷವಾಗಿ ವಿಶ್ವಾಸಿಗಳಾಗಿಯೇ ಇದ್ದಾರ, 40, ಯಾಕೆ 100 ವರ್ಷವಾಗಿ ಕೆಲವೊಂದು ಸಭೆಯಲ್ಲಿ ವಿಶ್ವಾಸಿಗಳಾಗಿಯೇ ಇದ್ದಾರೆ. 100 ವರ್ಷ ಚರ್ಚೆ, 100 ವರ್ಷ ಚರ್ಚೆ, ಆದ್ರೆ ವಿಶ್ವಾಸಿಯಾಗಿ ಇದ್ದಾರೆ ಹೊರತು ಇವರು ತನ್ನನ್ನು ರಕ್ಷಿಸಿಕೊಂಡಿಲ್ಲ, ಇನ್ನೊಬ್ಬರನ್ನು ರಕ್ಷಣೆಯಲ್ಲಿ ಕರೆದಿಲ್ಲ. ಹಾಗಾದ್ರೆ ಅಲ್ಲಿ ಇರುವವನು ಏನ್ ಕೆಲಸ ಮಾಡ್ತಾನೋ ಗೊತ್ತಿಲ್ಲ. ಕಾರ್ ತಗೊಳ್ತಾನೆ, ಬಂಗ್ಲಾ ತಗೊಳ್ತಾನೆ, ಆದ್ರೆ ಒಬ್ಬರನ್ನು ಕೂಡ ಏನ್ ಮಾಡಿಲ್ಲ, ಪರಲೋಕಕ್ಕೆ ಸಂಪಾದನೆ, ಒಬ್ಬರನ್ನು ಕೂಡ ಆತ್ಮ ಸಂಪಾದನೆಗಾಗಿ ಪ್ರೇರೇಪಿಸಲಿಲ್ಲ. ಸೇವೆಯನ್ನ ದೇವರು ಅದಕ್ಕಾಗಿ ಕೊಟ್ಟಿಲ್ಲ. ಸೇವೆಯನ್ನ ದೇವರು ಕೊಟ್ಟಂತ ಉದ್ದೇಶ ನಂಬಿಕೆಯಲ್ಲಿ ಕ್ರಿಸ್ತನ ಎಂಬುದಾದ ಆ ಪರಿಪೂರ್ಣತೆಯನ್ನ ಹೊಂದುವ ತನಕ ಅವರನ್ನ ಪ್ರವೀಣರಾಗಿ ಮಾಡುವುದಕ್ಕಾಗಿಯೇ ಸೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯಾಕೋಬ ಯೋಗನ ಬರೀತಾ ಇದ್ದಾರೆ, ನಿಮ್ಮಲ್ಲಿ ಅನೇಕರು ಸೇವಕರಾಗಿ ಆಗಬೇಡ್ರಿ ಅಂತ. ಯಾಕಂದ್ರೆ ಸೇವೆಯ ತಾತ್ಪರ್ಯ ಗೊತ್ತಿಲ್ಲವೇ? ಸೇವೆಯನ್ನ ಮಾಡುವುದು ಏನ್ ಗೊತ್ತಾ? 1000 ವಾಟ್ಸ್ ಕರೆಂಟ್ ಕಂಬದಲ್ಲಿ ಹೋಗಿ ಕೈ ಇಡುವುದು. ಬದುಕ್ತಾನೋ? ಕಾಗೆ ಬಂದು ಕುಂತ ಕುಳ್ಳ ಒಂದು ಸೌಂಡೇ ಬರ್ತದೆ, ಆಮೇಲೆ ಉಲ್ಟಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವಕನಾಗಲೇಬೇಕು. ಸೇವೆಯ ತಾತ್ಪರ್ಯವು ಗೊತ್ತಾಗಬೇಕು. ಯಾತಕ್ಕಾಗಿ ಸೇವೆ, ಏನಕ್ಕಾಗಿ ಕರೆಯಲ್ಪಟ್ಟೆ, ನನ್ನ ಕರುವಿಕೆಯಲ್ಲಿ ನಾವು ನೆಲೆಗೊಳ್ಳಬೇಕು. ನನ್ನ ಕರುವಿಕೆ ಎಂದವು ಯಾತಕ್ಕಾಗಿ ಅಪ್ಪ ಅಭಿಷೇಕ ಮಾಡಿದರು, ಯಾತಕ್ಕಾಗಿ ದೇವರು ಈ ಸಭೆಯನ್ನು ಸೇರಿಸಿದರು, ಯಾತಕ್ಕಾಗಿ ಈ ದರ್ಶನದಲ್ಲಿ ದೇವರನ್ನ ಸೇರಿಸಿದರು. ಉದ್ದೇಶ ಏನಯ್ಯ? ಕ್ರಿಸ್ತನ ಎಂಬುದಾದ ಪರಿಪೂರ್ಣತೆಯನ್ನ ಹೊಂದಿಕೊಳ್ಳುವ ತನಕ ಅವರನ್ನ ಪ್ರವೀಣರಾಗಿ ಮಾಡುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಶಕ್ತಿ ಅವರು ಹೇಳಿದ್ರೆ ಕೇಳಲಿ, ಕೇಳದಿದ್ರೆ ಬಿಡಲಿ. ನಮ್ಮ ಉದ್ದೇಶ, ನಮ್ಮ ಗುರಿ, ನಮ್ಮ ಏಮ್ ಪ್ರತಿಯೊಬ್ಬರನ್ನ ಆತ್ಮ ಸಂಪಾದನೆ ಮಾಡುವಂತ ವ್ಯಕ್ತಿಗಳಾಗಿ ಬದಲಾಯಿಸಲೇಬೇಕು. ಇದು ಒಂದೇ. ಕೇಳಿದ್ರೆ ಏನಾಯ್ತು, ಬಿಟ್ರೆ ಏನಾಯ್ತು? ಹೇಳಿದ್ರ ಅಪ್ಪ ಮೇಲಿಂದ ಎಲ್ಲ ಕೊಡ್ತಾನ. ಹಲ್ಲೆಲೂಯಾ. ಕೂದಲು ಕೂಡ ಕೊಟ್ಟಿದ್ದಾರೆ, ಇನ್ನೂ ಹೋಗಿಲ್ಲ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೇವೆ ಮಾಡಿದಕ್ಕೆ ಕೂದಲು ಇದೆ, ಇಲ್ಲಂದ್ರೆ ಅದನ್ನು ಹೋಗಿರ್ತದೆ ಏನೋ ಗೊತ್ತಿಲ್ಲ. ಅಪ್ಪ ಎಲ್ಲ ಕೊಡ್ತಾ ಇದ್ದಾರೆ. ಏನಕ್ಕೆ? ಆತ್ಮ ಸಂಪಾದನೆ ಮಾಡುವುದಿಗಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೂದಲು ಇಲ್ಲದವರು ನಿಕ್ಕಿಟ್ಟುಕೊಂಡು ತಿರುಗಾಡ್ತಾರೆ, ಪರವಾಗಿಲ್ಲ ತಿರುಗಾಡು, ಆದರೆ ಆತ್ಮ ಸಂಪಾದನೆ ಮಾಡುವುದು ಅವಶ್ಯ. ಅದು ಇಲ್ಲದೆ ಮತ್ತೆ ಇದನ್ನ ಇಟ್ಕೊಂಡು ಏನು ಬೇಕಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾ ಇನ್ನೂ ಮೈನರ್ ಅಂತ ತೋರಿಸೋದಾಗ ಮೈನರ್ ಆಗಿದ್ದೆ ಏನೋ ಬೇಕು. ಹಲ್ಲೆಲೂಯಾ. ಮೈನರ್ ಅಂದ್ರೆ ನಮಗೆ ಅರ್ಥ ಆಗ್ತಾ ಇಲ್ವಲ್ಲ, ಆಗದೇ ಇರೋದು ಒಳ್ಳೆಯದು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಿ.
ಸೊ ಕರ್ತನ ವಾಕ್ಯ ಚೆನ್ನಾಗಿರ್ತದೆ. ಇನ್ನೊಂದು ಗಮನಿಸೋಣ. ಅದಕ್ಕೆ ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ ಒಂದು ಸೈಕಲ್ ಅನ್ನ ದೇವರು ಕೊಟ್ಟು ಹೋಗಿದ್ರು. ಆ ಸೈಕಲ್ ಏನಂತ ಸ್ವಲ್ಪ ನೋಡೋಣ. 28ನೇ ಅಧ್ಯಾಯ 18ನೇ ವಾಕ್ಯದಿಂದ 20ನೇ ವಾಕ್ಯ ತನಕ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಮೊದಲು ಸಭೆಗೆ ಒಂದು ಪರಿಜ್ಞಾನ ಏನಂದ್ರೆ, ಸೈತಾನ ಕೈಯಲ್ಲಿ ಅಲ್ಲ ಅಧಿಕಾರ, ಸೈತಾನ ಜನರ ಕೈಯಲ್ಲಿಯೂ ಅಲ್ಲ ಅಧಿಕಾರ. ಅಧಿಕಾರ ಎಲ್ಲ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ಮಾತ್ರ ಇದೆ. ಅಧಿಕಾರ ಯಾರ ಹತ್ರ ಇದೆ? ನಾನು ಆರಾಧಿಸುವಂತ ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನ ಕೈಯಲ್ಲಿ ಪರಲೋಕದ ಭೂಲೋಕದ ಅಧಿಕಾರ ಆತನ ಒಬ್ಬನ ಕೈಯಲ್ಲಿಯೇ ಇದೆ. ಅಂದ್ರೆ ಮೂಳೆಯಲ್ಲಿ ಹೋಗಿ ಮಡಿಕೊಳ್ಳುವುದಿಲ್ಲ, ಬೆಟ್ಟಲ್ಲಿ ಹೋಗಿ ಡಬ್ಬು ಮಳಿಗೆ ಅಡುವುದಿಲ್ಲ. ಅಧಿಕಾರ ಯಾರ ಹತ್ರ ಇದೆ? ಹಲ್ಲೆಲೂಯಾ. ಯಾವ ಅಧಿಕಾರಗಳು ನನ್ನನ್ನು ಸೋಲಿಸುವುದಿಲ್ಲ. ದೇವರು ಹೇಳಿದರು, ಯಾವ ಸೈತಾನ ಕುತಾಂತರಗಳು ನಿನ್ನನ್ನು ಸೋಲಿಸುವುದಿಲ್ಲ. ಸೈತಾನ ಎಲ್ಲ ಕುತಾಂತರಗಳನ್ನ ನೀನು ತುಳಿಯುತ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಫಸ್ಟ್ ಗೊತ್ತಾಗಬೇಕಾಗಿರುವುದು, ಸಭೆಗೆ ಸಾರಲ್ಪಡಬೇಕಾಗಿರುವುದು, ನಿನ್ನ ದೇವರಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಸಕಲ ಅಧಿಕಾರ ಉಂಟು. ಆದ ಕಾರಣ ಭಯಪಡಬೇಡ, ದೃಢವಾಗಿರು. ನಾನು ಲೋಕವನ್ನು ಜಯಿಸಿದ್ದೇನೆ, ನೀನು ಸಹ ಲೋಕವನ್ನು ಜಯಿಸಿ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನೀನು ಸಹ ಲೋಕಕ್ಕೆ ಬೆಳಕಾಗಿದ್ದಿ. ನಾನು ಲೋಕಕ್ಕೆ ಉಪ್ಪಾಗಿದ್ದೇನೆ, ನೀನು ಸಹ ಲೋಕಕ್ಕೆ ಉಪ್ಪಾಗಿದ್ದಿ ಎಂಬುದಾದ ಸತ್ಯ. ಎರಡನೇದಾಗಿ ಓದಮ್ಮ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲವನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಅಯ್ಯ, ಸೇವೆಯ ಸೈಕಲ್ 4. ಒಂದು, ನೀನೇನ್ ಮಾಡಬೇಕು? ಹೊರಟು ಹೋಗಿ ಸುವಾರ್ತೆಯನ್ನ ಸಾರಬೇಕು. ಹಲ್ಲೆಲೂಯಾ. ಸಾರಿ ಅವರನ್ನ ಯೇಸು ಕ್ರಿಸ್ತನಿಗೆ ಶಿಷ್ಯರನ್ನಾಗಿ ಮಾಡಬೇಕು. ಶಿಷ್ಯರಂದ್ರೆ ಯಾರು? ಇಲ್ಲಿ ತನಕ ನೀನು ಹಿಡಿಯುವವನಾಗಿದ್ದಿ, ನನ್ನ ಹಿಂದೆ ಬಾ, ನಾನು ನಿನ್ನ ಮನುಷ್ಯರನ್ನ ಹಿಡಿಯುವವನಾಗಿ ಬದಲಾಯಿಸ್ತೇನೆ. ಶಿಷ್ಯರಂದ್ರೆ ಚೆನ್ನಾಗಿ ಇಟ್ಕೋಬೇಕು, ಆತ್ಮ ಸಂಪಾದನೆ ಮಾಡುವವನಾಗಿ. ಶಿಷ್ಯರಂದ್ರೆ ಯಾರು? ಆತ್ಮ ಸಂಪಾದನೆ ಮಾಡುವವನು. ಅದೇನೆ 2 ತಿಮೋಥೆಯ 2ನೇ ಅಧ್ಯಾಯ 2ನೇ ವಾಕ್ಯ. ಮುಂದೆ ಹೋಗ್ಬಿಡ್ತೀನಿ. 2 ತಿಮೋಥೆಯ 2ನೇ ಅಧ್ಯಾಯ 2ನೇ ವಾಕ್ಯ. ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ನಾನು ನಿನಗೆ ಹೇಳಿದಂತ ಉಪದೇಶವನ್ನ ಅವನು ಹೋಗಿ ಇನ್ನೊಬ್ಬರಿಗೆ ಹೇಳುವಾಗ ಅವನು ಇನ್ನೊಬ್ಬನ ಹತ್ರ ಹೋಗಿ ಹೇಳುವಂತ ರೀತಿಯಲ್ಲಿ ಇರುವಂತ ವ್ಯಕ್ತಿಯಾಗಿ ಒಪ್ಪಿಸಿಕೊಡ. ಒಂದು ಸುವಾರ್ತೆ 4 ಜನರ ಮೇಲೆ ಏನಾಗಬೇಕು? ಹೋಗಬೇಕು. ಅವನು ಕೊನೆಯದಾಗಿರುವವನು ಅವನು ಹಾಗೆ ಕಂಟಿನ್ಯೂ, ಅದು ಸೈಕಲ್ ಹಾಕ್ತಾ ಇರಬೇಕು. ನೀನು ನಿನ್ನ ಬಳಿಯಲ್ಲಿ ಸ್ವಾರ್ತೆ ಸಾರಿದ ಕೂಡಲೇ ಯಾವ ರೀತಿಯಾಗಿ ಸಾರಬೇಕು? ಅವನು ಹೋಗಿ ಆತ್ಮ ಸಂಪಾದನೆ ಮಾಡುವವನ ಕೈಯಲ್ಲಿ ಒಪ್ಪಿಸಿಕೊಡುವಂತ ರೀತಿಯಲ್ಲಿ ಸ್ವಾರ್ತೆ ಇರಬೇಕು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ರೈಟ್. ನಾವು ಚೆನ್ನಾಗಿ ಈ ರೀತಿಯಾಗಿ ನೀನು ಮಾಡುವುದಾದ್ರೆ ಯುಗದ ಸಮಾಪ್ತಿ ತನಕ ನಾನು ನಿನ್ನ ಸಂಗಡ, ಹಂಗಂದ್ರೆ ಪ್ರವಾದಿಯ ನಿನ್ನ ಸಂಗಡ, ಅಪೊಸ್ತಲನ ನಿನ್ನ ಸಂಗಡ, ಸ್ವಾರ್ಥಿಗನ ನಿನ್ನ ಸಂಗಡ, ಸಭಾಪಾಲಕನ ನಿನ್ನ ಸಂಗಡ, ಉಪದೇಶಕನ ನಿನ್ನ ಸಂಗಡ, ನಿನ್ನ ಸೇವೆಯಲ್ಲಿ ಯುಗದ ಸಮಾಪ್ತಿ ತನಕ ನಾನು ನಿನ್ನ ಸಂಗಡ ಇರುವೆನು. ಹಾಗಾದ್ರೆ 4 ವಿಷಯ. ಒಂದು, ಅಲ್ಲಿ ಸುವಾರ್ತೆ ತಲುಪಲ್ಪಡಬೇಕು. ಯಾವ ರೀತಿಯಾದ ಸುವಾರ್ತೆ ಅಂದ್ರೆ ಅವರನ್ನ ಶಿಷ್ಯರಾಗಿ ಮಾಡಬೇಕು.
ಅವರಿಗೆ ದೀಕ್ಷೆ ಸ್ಥಾನ ಕೊಡಬೇಕು. ಅದು ಮಾತ್ರ ಅಲ್ಲ, ಅವರಿಗೆ ಉಪದೇಶ ಮಾಡಬೇಕು. ಆತ್ಮ ಸಂಪಾದನೆಯನ್ನ ಮಾಡುವಂತ ವ್ಯಕ್ತಿಯಾಗಿ ಮನುಷ್ಯನು ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡ್ರು ತನ್ನ ಆತ್ಮವನ್ನ ತನ್ನನ್ನ ಪ್ರಾಣವನ್ನ ನಷ್ಟಪಡಿಸಿಕೊಂಡ್ರೆ ಅವನಿಗೆ ಲಾಭವಿಲ್ಲ. ತಾನು ಉಪದೇಶಗಳನ್ನ ಕೈಕೊಂಡು ಇತರರಿಗೆ ಏನ್ ಮಾಡಬೇಕು, ಅದನ್ನ ಬೋಧಿಸುವಂತ ವ್ಯಕ್ತಿಯಾಗಿ. ಇವಾಗ ಏನಾಗಿದೆ ಸಭೆಗಳಲ್ಲಿ, ಇವರು ಹೋಗಿ ಸೇವೆ ಮಾಡುವಂತ ವ್ಯಕ್ತಿಯಾಗಿ ನಾವು ಇವರನ್ನ ಬೆಳೆಸ್ಬಿಟ್ರೆ, ಇವರು ಇಲ್ಲಿ ಒಂದು 10 ಮಂದಿನ ಕರ್ಕೊಂಡು ಹೋಗಿ ಏನ್ ಮಾಡ್ಬಿಡ್ತಾವ್ರೆ, ಇನ್ನೊಂದು ಚರ್ಚಿ ಸ್ಟಾರ್ಟ್ ಮಾಡ್ಬಿಡ್ತಾವ್ರೆ. ಆದ ಕಾರಣ ನನ್ನ ಹೊರತುಪಡಿಸಿ ನೀವು ಯಾರು ಸೇವೆ ಮಾಡಬಾರ್ದು ಅಂತಾನೆ ಉಪದೇಶ ಬರ್ತದ. ನನ್ನ ಹೊರತುಪಡಿಸಿ ಯಾರಾದ್ರೂ ಸೇವೆ ಮಾಡಿದ್ರೆ ಸಭೆ ಬಿಟ್ಟು ಅವನ ಹೊರಗೆ ಹಾಕು. ಯಾಕೆ ಅವನು ಸೇವೆ ಮಾಡ್ಬಿಟ್ಟ? ಯಾಕೆ ಸೇವೆ ಮಾಡಬಾರ್ದು? ಇಲ್ಲಿಂದ ಏನ್ ಮಾಡ್ಬಿಡ್ತಾನೆ, ಆತ್ಮಗಳನ್ನ ಕತ್ತುಕೊಂಡು ಹೋಗಿ ಅವನು ಬೇರೆ ಚರ್ಚನ್ನ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆದ ಕಾರಣ ಇವನು ಸೇವೆ ಮಾಡುವಂತ ರೀತಿಯಲ್ಲಿ, ಆತ್ಮ ಆದಾಯ ಪಡಿಸುವಂತ ರೀತಿಯಲ್ಲಿ, ಆತ್ಮ ಸಂಪಾದನೆ ಮಾಡುವಂತ ರೀತಿಯಲ್ಲಿ ಇವನ್ ಬೆಳೆಯಲೇಬಾರದು. ಇವನಿಗೆ ದರ್ಶನ ಗೊತ್ತಾಗಲೇಬಾರದು. ಇಂಥ ಸೇವೆ, ಇಂಥ ಬುದ್ಧಿ ಮೇಲಿನಿಂದ ಬಂದಿದಲ್ಲ. ಅದು ಭೂ ಸಂಬಂಧವಾದದು, ಅದು ಪ್ರಾಕೃತವಾದದು, ಅದು ಸೈತಾನಿಂದ ಬಂದದಾಗಿದೆ ಹೊರತು ಯೇಸು ಕ್ರಿಸ್ತನಿಂದ ಬಂದದ್ದು ಇಲ್ಲ. ಒಂದು ವೇಳೆ ಒಂದು ಸಭೆಯಲ್ಲಿ, ಒಂದು ಸೇವೆಯಲ್ಲಿ ನಿನಗೆ ಸೇವೆ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇಲ್ಲ, ನಿಮ್ಮನ್ನ ಸೇವಕನಾಗಿ ಮಾಡುತ್ತಾ ಇಲ್ಲದಿದ್ರೆ ಆ ಸಭೆ ಬಿಟ್ಟು ಹೊರಗೆ ಬಂದ್ಬಿಡ್ಬೇಕು. ಯಾಕೆಂದ್ರೆ ಆ ಚರ್ಚಲ್ಲಿ ಯೇಸುವೇ ಇಲ್ಲ. ಆ ಚರ್ಚಲ್ಲಿ ಯಾರಿಲ್ಲ? ಯೇಸುವೇ ಇಲ್ಲ. ಯೇಸು ಇದ್ರೆ ಅಲ್ಲಿ ಸ್ವಾರ್ಥೆ ತಲುಪಲ್ಪಡುತ್ತದೆ. ಯೇಸು ಇದ್ರೆ ಜನರು ಆತ್ಮ ಸಂಪಾದನೆ ಮಾಡುವಂತವರಾಗಿ ಬದಲಾಗುತ್ತಾರೆ. ಯೇಸು ಇದ್ರೆ ಅಲ್ಲಿ ದೀಕ್ಷೆ ಸ್ಥಾನಕ್ಕೆ ಜನರನ್ನ ತಗೊಂಡ್ಬರ್ತಾರೆ. ಯೇಸು ಇದ್ರೆ ಅಲ್ಲಿ ಸತ್ಯ ಉಪದೇಶ ಮಾಡಲ್ಪಡುತ್ತದೆ. ಸುಮ್ಮನೆ ಮಾಲಿಶ್ ಹಾಕೋದಿಲ್ಲ. ನೀನು ಎಷ್ಟು ಕುಡಿ, ನೀನು ಎಷ್ಟು ಕುಟ್ಟ ಹಾಕು, ನೀ ಎಷ್ಟು ಹೆಣ್ಣು ತಿನ್ಕೋ, ನೀ ಎಷ್ಟು ಗಂಡನ ಇಟ್ಕೋ, ನೀ ಎಷ್ಟು ಪಾಪ ಬೇಕಾದ್ರೆ ಮಾಡು, ನನಗೆ ಒಂದು ಕಾಣಿಕೆ ಹಾಕು, ಎಲ್ಲವೂ ಕೂಡ ದೇವರನ್ನ ಮರೆತು ಆಶೀರ್ವದಿಸುತ್ತಾರೆ. ಇದೆಲ್ಲ ಸತ್ಯ. ಇದು ಸತ್ಯ ಅಲ್ಲ. ಇದನ್ನ ಕೇಳುವರಿಗೆ ಒಂದು ಚರ್ಚೆಗೆ ಹೋಗ್ಬೇಕಾದ ಅವಶ್ಯಕತೆಯೂ ಇಲ್ಲ. ಸೇವೆ ಅಂದ್ರೆ 4 ಸೈಕಲ್ ಇರಬೇಕು. ರೇಲೋಯ ದೇವರ ಅಧಿಕಾರ ಮೊದಲು ಗೊತ್ತಾಗಬೇಕು. ಎರಡನೇದಾಗಿ ಸುವಾರ್ತೆ ಅಲ್ಲಿ ತಲುಪಲ್ಪಡಬೇಕು. ಅಲ್ಲಿ ಜನರು ಶಿಷ್ಯರಾಗಿ ಆಗಬೇಕು. ಸೇವೆಗೆ ಅಲ್ಲಿ ಜನರು ಓಡಬೇಕು. ದೀಕ್ಷೆ ಸ್ಥಾನ ಅಲ್ಲಿ ನಡೀತಾ ಇರಬೇಕು. ಅಲ್ಲಿ ಉಪದೇಶ, ಸತ್ಯ ಉಪದೇಶ ಇರಬೇಕು. ಅಷ್ಟೇ ಇದ್ರೆ ಸಾಕು. ಅದನ್ನ ಮೀರಿ ನನ್ನ ಮದುವೆಗೆ ಬಂದಿಲ್ಲ, ನನ್ನ ಮಗನಿಗೆ ಕಿವಿ ಚುಚ್ಚುವಾಗ ಬಂದಿಲ್ಲ, ನನ್ನ ಮಗನನ್ನ ತೊಟ್ಟಿಲಲ್ಲಿ ಆಡಿಸುವಾಗ ಬಂದಿಲ್ಲ, ಇದಕ್ಕೆಲ್ಲ ಅಲ್ಲ ಸೇವಕ. ಹಲ್ಲೆಲೂಯಾ. ನಿನ್ನ ಮಗನಿಗೆ ನೀನೇ ಕಿವಿ ಚುಚ್ಚಿಲ್ಲ, ನೀ ಕಿವಿ ಚುಚ್ಚದೆ ಬಿಡ್ರಿ. ಬಂದ್ರ ಸ್ತೋತ್ರ, ಬರೆದಿದ್ರೆ ಸ್ತೋತ್ರ. ಇದಕ್ಕೆಲ್ಲ ದೇವರು ಸೇವಕರಾಗಿ ಎಬ್ಬಿಸಿರು. ಜನರಿಗೆ ನೀನು ಹೋಗುವಂತ ಚರ್ಚಲ್ಲಿ ಕಾರ್ಯಗಳು ನಡೀತಾಗ ಆ ಚರ್ಚ್ ಬಗ್ಗೆ ಏನ್ ಮಾತಾಡಕ್ಕೆ ಹೋಗ್ಬೇಡ. ಕಪ್ಪು ಚಿಪ್ಪು, ನಮ್ಮೂರಲ್ಲಿ ಹೇಳ್ತಾರೆ ಕಪ್ಪು ಚಿಪ್ಪು ಕಾರವಡೆ. ಕಾರವಡೆ ನಿಮಗೆ ಗೊತ್ತಿಲ್ಲ, ನಮ್ಮೂರಾಗಿರ್ತದ ಕಾರವಡೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತದೆ. ಸೇವೆಯಲ್ಲಿ ಏನು ಇರಬೇಕು ಅದು ಅವಶ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪೇತ್ರನು, ಯೋಗಾನ, ಅಪೊಸ್ತಲರು ಖಂಡಿತವಾಗಿ ಹೇಳಿದ್ರೆ, ನಿನಗೆ ಸಾಂಬಾರ್ ಕಮ್ಮಿ ಆಯಿತು, ಅದು ಕಮ್ಮಿ ಆಯಿತು, ಅದನ್ನ ನನಗೆ ಗೊತ್ತಿಲ್ಲ, ಸಾರಿ ಎಂದು ಸಲ್ಲಿಸ್ರಿ. ನಿಮ್ಮ ಮನಸ್ಸುಗಳನ್ನ ವೇದನೆ ಪಡಿಸೋದಕ್ಕೆ ನಾನು ಹೇಳ್ತಾ ಇಲ್ಲ. ಸೊ ಸೇವಕರನ್ನ ಸೇವೆ ಮಾಡುವುದಕ್ಕೆ ಬಿಡಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥಿಸುವುದಲ್ಲಿಯೂ ಸೇವೆ ಮಾಡುವುದಲ್ಲಿಯೂ ನಿರತರಾಗಿರಬೇಕು. ಹಲ್ಲೆಲೂಯಾ. ಅದು
ಸೇವಕನನ್ನ ಏನ್ ಮಾಡಬೇಕು? ಹಿಡಿದು ಎಬ್ಬಿಸಿ ನಿಲ್ಲಿಸುವಂತ ಕಾರ್ಯ. ಸರಿ, ಕೊನೆಯದಾಗಿ ನಾನು ಹೇಳಿ ಮುಗಿಸುತ್ತೇನೆ. ಸೊ ನಾನು ದೇವರ ಸೇವೆಯಲ್ಲಿ ಈ 5 ವಿಧವಾದ ಸೇವೆ ಗೊತ್ತಾಯಿತು, ಕರುವಿಕೆ ಗೊತ್ತಾಯಿತು. ಈ ಸೇವೆಯಲ್ಲಿ ನಾನು ನಿಲ್ಲಬೇಕಂದ್ರೆ ಮುಖ್ಯವಾದದ್ದು ಯಾವುದಯ್ಯ? ಅದನ್ನೇ ಇವತ್ತು ದೇವರು ಮಾತಾಡಲಿಕ್ಕಿಲ್ಲ. ಗಮನಿಸೋಣ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಜೀವವೆಂಬ ಜಯಮಾಲ ಯಾರಿಗೆ? ಇಲ್ಲಿ ಗಮನಿಸ್ರಿ, ಎಲ್ಲರಿಗೂ ಜೀವ ಎಂಬುದಾದ ಜಯಮಾಲ ಬೇಕಂತ ಆಸೆ. ಅಲ್ಲೇಲೂಯ. ಆದ್ರೆ ಜೀವ ಎಂಬುದಾದ ಜಯಮಾಲೆ ಯಾರಿಗೆ ಅಂದ್ರೆ ಸಹಿಸಿಕೊಳ್ಳುವವರಿಗೆ. ಏನ್ ಮಾಡ್ಬೇಕಂದ್ರೆ ಸಹಿಸುವಿಕೆ ಎಂಬುದಾದ ಒಂದು ಗುಣ ಸಭೆಯಲ್ಲಿ ಸೇವಕರಲ್ಲಿ ಬಂದರನೇ ಸೇವೆಯಲ್ಲಿ ನಿಲ್ಲಕ್ಕೆ ಸಾಧ್ಯ. ಯಾಕೆ? ಕುಟುಂಬದಲ್ಲಿ ಕೂಡ ಗಂಡ ಹೆಂಡತಿ ಮಕ್ಕಳ ಕುಟುಂಬದಲ್ಲಿ ಗಂಡನಾಗಿರ್ಲಿ ಹೆಂಡತಿಯಾಗಿರ್ಲಿ ಸಹಿಸಿಕೊಳ್ಳುವ ಒಂದು ಗುಣ ಇದ್ರೆ ಕುಟುಂಬ ಏನಾಗಿರ್ತದೆ? ನಿಲ್ತದೆ. ಇಲ್ಲದಿದ್ರೆ ಕುಟುಂಬ ಡಮಾರ್ ಡಿಮಾರ್ ಒಡಗೋಗ್ಬಿಡ್ತು. ಹೌದಲ್ಲ? ಸೊ ವಾಕ್ಯ ಹೇಳುತ್ತದೆ, ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯರು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹಲ್ಲೆಲೂಯಾ. ಜೀವವೆಂಬ ಜಯಮಾಲೆಯನ್ನು ಹೊಂದಬೇಕಂದ್ರೆ ಸಹಿಸುವಿಕೆ. ಒಂದು 4 ಮಂದಿ ನಿಮ್ಮನ್ನ ಬೈಯುವುದು ಏನು ಗೊತ್ತಾ? ಈ ಸಹಿಸುವಿಕೆ ನಿಮಗೆ ಬರುವುದಿಲ್ಲ. 4 ಮಂದಿ ನಮ್ಮನ್ನ ಕೆಣಕೋದಿಗೆ ಏನು ಗೊತ್ತಾ? ಈ ಸಹಿಸುವಿಕೆ ಎಂಬುದಾದ ಗುಣ ನಮಗೆ ಪರಿಶೋಧಿಸಲಾದ ಮೇಲೇನೆ ಜೀವವೆಂಬುದಾದ ಜಯಮಾಲೆ. ಇನ್ನು ಅದನ್ನ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 7ನೇ ವಾಕ್ಯವನ್ನು ಗಮನಿಸೋಣ. ಇಬ್ರಿಯ ಪತ್ರಿಕೆ 12:7. ಒಂದು 10 ನಿಮಿಷ ನನ್ನ ಪ್ರಸಂಗ ಮುಗಿಸ್ತೀನಿ. ಇಲ್ಲಿ ಸ್ವಲ್ಪ ಗಮನಿಸಿ, ಗಮನ ಕೊಡ್ರಿ. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ಏನಿಗೆ ಶಿಕ್ಷೆ ಆಗುತ್ತೆ? ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಕೊಡಲ್ಪಡುತ್ತದೆ ಎಂಬುದಾಗಿ ನೀವು ತಿಳಿದು ಅದನ್ನ ಏನ್ ಮಾಡ್ಕೊಳ್ಳಿ? ಸಹಿಸಿಕೊಳ್ಳಿ. ಹಲ್ಲೆಲೂಯ. ಸಹಿಸುವಿಕೆ ಇಲ್ಲದೆ ಸೇವೆಯಲ್ಲಿ ನಿಂತುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಈಗ ಒಂದು 4 ಮಂದಿ ಹಾಡಾಡ್ತಾರೆ ತಿಳ್ಕೊ. ಒಂದು 4 ಮಂದಿ ಹಾಡಾಡ್ತಾರೆ. ಅವ್ರ ಕೆಳಗಡೆ ಇಳಿದು ಬಂದು ಕೂಡಲೇ ಒಬ್ಬರು ಹೇಳ್ತಾರೆ, ನೀ ಏನವ ಹಾಡಾಡಿದಿ? ನಿನ್ ಪಕ್ಕದಲ್ಲಿ ನಿಂತಲ್ಲಿ ನೋಡು, ಎಂತ ಹಾಡಾಡಿದವು, ವಾ. ಈ ಅಮ್ಮ ಹೇಳ್ಬಿಡ್ತಾಳೆ, ಹೌದಾ, ಇನ್ಮೇಲೆ ನಾನು ಹಾಡಾಡಂಗಿಲ್ಲ, ಇನ್ಮೇಲೆ ಈ ಚರ್ಚ್ ಬೇಡ, ಇನ್ಮೇಲೆ ಸೇವೆ. ಯಾಕೆಂದ್ರೆ ಅವ್ರು ಹೇಳ್ಬಿಟ್ಟವ್ರಲ್ಲ. ಅಂತಾನೆ ಸ್ವಲ್ಪ ಕೆಣಕಿದ್ರೆ ಸಾಕು, ಸ್ವಲ್ಪ ಕೆಣಕಿದ್ರೆ ನಿಲ್ಲಕ್ಕಾಗಲ್ಲ. ಅಯ್ಯ, 9 ವರಗಳು ಉಳ್ಳವನು ಸೇವೆಯಲ್ಲಿ ನಿಂತು ಬಿಡ್ತಾನ, ಅದು ಮಾತ್ರ ಇದ್ರೆ ನಿಲ್ಲಕ್ಕಾಗಲ್ಲ. ಅನೇಕರ ವ್ಯಾಧಿಯನ್ನು ಗುಣಪಡಿಸುವವನು ಸೇವೆಯಲ್ಲಿ ನಿಂತು ಬಿಡ್ತಾನ, ಅದು ಮಾತ್ರ ಇಟ್ಟುಕೊಂಡು ನಿಲ್ಲಕ್ಕ ಆಗಲ್ಲ. ಅಯ್ಯ, ಸತ್ಯ ವೇದವನ್ನು ಆದಿಕಾಂಡದಿಂದ ಪ್ರಕಟಣೆ ತನಕ ಹೇಳುವವನು ಸೇವೆಯಲ್ಲಿ ನಿಂತುಕೊಳ್ತಾನ, ಅದು ಮಾತ್ರ ಇಟ್ಕೊಂಡು ನಿಂತುಕೊಳ್ಳಕ್ಕ ಆಗಲ್ಲ. ಸೇವೆಯಲ್ಲಿ ನಿಂತುಕೊಳ್ಳಬೇಕಂದ್ರೆ ಪ್ರಾಮುಖ್ಯವಾದ ಒಂದು ಬೇಕು, ಅಭಿಷೇಕ ಎಲ್ಲ ಇದೆ. ಆದರೆ ಸೇವೆ ಮುಂದುವರಿಸ್ಬೇಕಂದ್ರೆ, ಕುಟುಂಬ ಮುಂದುವರಿಸ್ಬೇಕಂದ್ರೆ, ಸಂತೋಷ ಕಾಪಾಡ್ಕೋಬೇಕಂದ್ರೆ ಏನ್ ಮಾಡಬೇಕು? ಸಹಿಸುವಿಕೆ ಬೇಕು. ನನ್ನ ಜೊತೆಗೆ
ಸ್ಯಾಂಪಾನಿಯನ್ನ ಸಾಂಘ ಸಿಸ್ಟರ್ ಒಂದು 10 ವರ್ಷ ನಮ್ಮ ಜೊತೆನೇ ಟ್ರಾವೆಲ್ ಮಾಡ್ತಾರೆ ಈ ಕುಟುಂಬ. ಒಂದು ವೇಳೆ ನಾನು ಮಾತ್ರ ಈ ಸೇವೆಯಲ್ಲಿ ಸಗಿಸ್ಕೊಂಡು ಇಲ್ಲಂದ್ರೆ ತಿಳ್ಕೊಳ್ಳಿ, ಅವ್ರಿಗೆ ಹೋಗಿ ಕೇಳಿ. ಯಾವಾಗಲೂ ತಿರುನಲ್ವೇಲಿಗೆ ಹೋಗಿರ್ತೇನೆ, ಎಲ್ಲಿಂದ ಬಂದೇನೋ ಅಲ್ಲೇ. ಸಹಿಸಿಕೊಳ್ಳುವುದು ತುಂಬಾ ತುಂಬಾ ಮುಖ್ಯ. ಯಾಕೆ? ಸಹಿಸಿಕೊಳ್ಳುವವರು ಮಾತ್ರ ಜೀವವೆಂಬ ಜಯಮಾಲೆಯನ್ನ ಹೊಂದಿಕೊಳ್ಳುವ ತನಕ ಓಡುತ್ತಾರೆ. ಓಡುವೆನು ನಾ ಓಡುವೆನು ಯೇಸುವಿನ ಹಿಂದೆ, ಓಡುವೆನು ನಾ ಓಡುವೆನು ಯೇಸುವಿನ ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ಮದರಿಂದ ಯೇಸು ರಾಜನ ನಾ ಕಾಣಲು ತವಕಿಸುವೆ. ನನ್ಮದರಿಂದ ಯೇಸು ರಾಜನ ಕಾಣಲು ತವಕಿಸುವೆ. ನನ್ನ ಆಸೆಯಲ್ಲ ಯೇಸುದಾನೆ, ನನ್ನ ಆಸೆಯೆಲ್ಲ ಯೇಸುದಾನೆ. ಆ ಚಿನ್ನದ ಮುಖ ಕಾಣುವುದೇ, ಆ ಚಿನ್ನದ ಮುಖ ಕಾಣುವುದೇ. ಹಲ್ಲೆಲೂಯಾ. ಓಟವು ಅವ್ರ ಮುಖ ನೋಡ್ಕೊಂಡು, ಅಪ್ಪ ನನಗಾಗಿ ನೀನು ಎಲ್ಲವೂ ಸಹಿಸಿಕೊಂಡಿ. ಎಲ್ಲಿ ತನಕ ಸಹಿಸಿಕೊಂಡಿ? ಸಿಲುವೆಯ ತನಕ, ಮರಣ ತನಕ ನಿನ್ನನ್ನು ತಗ್ಗಿಸಿ, ನಿನ್ನನ್ನು ಬರಿದು ಮಾಡಿ, ಎಲ್ಲರೂ ನಿನ್ನನ್ನು ಕೆಟ್ಟ ಮಾತಿನಿಂದ ಬೈದರು ಸಹಿಸಿಕೊಂಡಿ. ಎಲ್ಲ ನಿನ್ನನ್ನು ಹೆರೆದು ಬರೆಯಕ್ಕೆ ಬಂದಿದ್ರು ಸಹಿಸಿಕೊಂಡು, ನಿನ್ನನ್ನು ಕಲ್ಲೇಸಿಕೊಳ್ಳಕ್ಕೆ ಬಂದಿದ್ರು ಸಹಿಸಿಕೊಂಡು, ನಿನ್ನನ್ನು ಉಗಿಳಿದ್ರು ಸಹಿಸಿಕೊಂಡು, ನಿನ್ನನ್ನು ಬಡಿದ್ರು ಸಹಿಸಿಕೊಂಡು. ಹಲ್ಲೆಲೂಯಾ. ಸಹಿಸಿಕೊಳ್ಳದೆ ದೇವರ ಬಡಭಾಷದಲ್ಲಿ ಹೋಗಿ ಕರ್ತನಾದ ಯೇಸು ಕ್ರಿಸ್ತನು ಕೂತ್ಕೊಂಡಿಲ್ಲ. ಸಹಿಸುವಿಕೆ ಏನ್ ಮಾಡಿತ್ತಂದ್ರೆ, ಎಲ್ಲ ನಾಮಕ್ಕಿಂತ ಮೇಲಾದ ನಾಮವನ್ನ ಯೇಸು ಕ್ರಿಸ್ತನಿಗೆ ತಂದು ಕೊಟ್ಟಿದೆ. ಹಲ್ಲೆಲೂಯಾ. ಸಹಿಸಿಕೊಳ್ಳುವುದು. ಗಂಡ ಒಂದು ಮಾತು ಹೇಳಿದ್ರೆ ಸಾಕು, ಎಲ್ಲ ಅಂದ್ರೆ ಈ ಅಮ್ಮ ಎಣ್ಣೆ ಆಗ್ಬಿಡ್ತಾಳೆ. ಎಲ್ಲಂದ್ರೆ ಎಣ್ಣೆ ಆಗ್ಬಿಡೋದು. ಹಂಗೆ ಹಾಕಿ ರುಬ್ಬಿ ಆಯಿಲ್ ಪ್ರೈಸ್ ಸಹಿಸಿಕೊಳ್ಬೇಕು. ಹೆಂಡತಿ ಒಂದು ಮಾತಂದ್ರೆ ಇವಳು ಪರದೇಶಿಯಾಗಿ ಹೋಗ್ಬಿಡ್ತಾವ. ಸಹಿಸಿಕೊಳ್ಬೇಕು. ಹಲ್ಲೆಲೂಯಾ. ಸಹಿಸಿಕೊಳ್ಳದಿದ್ದರೆ ಕುಟುಂಬವು ಕಟ್ಟಕ್ಕಾಗಲ್ಲ. ಸಹಿಸಿಕೊಳ್ಳದಿದ್ದರೆ ಸಭೆಯನ್ನು ಕಟ್ಟಕ್ಕೆ ಆಗೋದೇ ಇಲ್ಲ. ಸಹಿಸಿಕೊಳ್ಳದಿದ್ದರೆ ಸೇವೆಯನ್ನು ಕಟ್ಟಕ್ಕೆ ಆಗೋದಿಲ್ಲ. ಒಂದು ವಾಕ್ಯ ಹೇಳಿ ಕೆಲವಂತ ಒಂದು ಪೌಲ ಅಪೊಸ್ತಲನ ಜೀವನವನ್ನು ಸ್ವಲ್ಪ ಹೇಳಿ ನಾನು ಮುಗಿಸುವುದಿಗೆ ಬಯಸುತ್ತೇನೆ. 2 ತಿಮೋಥೆಯ 2:24 ವಾಕ್ಯ ಓದಿ ಮುಂದೆ ಹೋಗೋಣ. 2 ತಿಮೋಥೆಯ 2:24 ಓದೋಣ. 2 ತಿಮೋಥೆಯ ಪತ್ರಿಕೆ 2ನೇ ಅಧ್ಯಾಯ 24ನೇ ವಾಕ್ಯ. ಕರ್ತನ ದಾಸನು ಜಗಳವಾಡದೆ, ಕರ್ತನ ದಾಸನು ಜಗಳವಾಡದೆ, ಎಲ್ಲರ ವಿಷಯದಲ್ಲಿ ಸಾಧುವು, ಎಲ್ಲರ ವಿಷಯದಲ್ಲಿ. ನಾನು 5 ಸೇವೆಯಲ್ಲಿ ಏನೋ ಒಂದು ಸೇವೆಗೆ ಕರೆಯಲ್ಪಟ್ಟಿನಿ. ಆದ್ರೆ ಈ ಸೇವೆಯ ತಾತ್ಪರ್ಯ ಮೊದಲು ನಾನು ಜಗಳವಾಡದೆ, ಎಲ್ಲರ ವಿಷಯದಲ್ಲಿ ಸಾಧುವಾಗಿ, ಬೋಧಿಸುವುದರಲ್ಲಿ ಪ್ರವೀಣನು, ಬೋಧಿಸುವುದರಲ್ಲಿ ಪ್ರವೀಣನಾಗಿ, ಕೇಡನ್ನು ಸಹಿಸಿಕೊಳ್ಳುವವನು, ಕೇಡು ಬರ್ತದಯ್ಯ, ಕೇಡನ್ನ ಸಹಿಸಿಕೊಳ್ಳುವವನಾಗಿ, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಎದುರಿಸುವವರನ್ನ ನಿಧಾನದಿಂದ ತಿದ್ದುವವನಾಗಿ ಆಗಿರಬೇಕು. ಹಲ್ಲೆಲೂಯಾ. ಕೇಡನ್ನ ಸಹಿಸಿಕೊಳ್ಳುವವರಾಗಿ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಚೆನ್ನಾಗಿ ಮ್ಯೂಸಿಕ್ ಬಾರಿಸುವ ಕೈಯಲ್ಲಿ ಸೇವೆ ಕೊಡಕ್ಕಾಗಲ್ಲ.
ಚೆನ್ನಾಗಿ ಆರಾಧನೆ ಮಾಡುವವರ ಕೈಯಲ್ಲಿ ಸೇವೆ ಕೊಡಕ್ಕಾಗಲ್ಲ. ಇವರು ಅದೇ ಚರ್ಚಲ್ಲಿ ಶಾಶ್ವತವಾಗಿ ನಿಂತುಕೊಳ್ತಾರಂತ, ಅದೇ ಸೇವೆಯಲ್ಲಿ ನಿಂತುಕೊಳ್ತಾರಂತ ನಂಬಿಕೆ ಮಾತು ಕೊಡಕ್ಕ ಆಗಲ್ಲ. ಆದ್ರೆ ಸಹಿಸುವಿಕೆ, ಕೇಡನ್ನ ಸಹಿಸುವಂಥದ್ದು ಸೇವೆಯನ್ನ ಏನ್ ಮಾಡ್ತದೆ, ನಿಲ್ಲಿಸುತ್ತದೆ. ಇಲ್ಲಿ ಗಮನಿಸ್ಬಿಡೋಣ. ಈಗ ನೀವು ಹೇಳ್ರಿ, ಒಂದು ಪೌಲ ಅಪೊಸ್ತಲನು ಉನ್ನತವಾದ ಸೇವಕನಲ್ವೇ, ಎಷ್ಟು ಸಹಿಸಿಕೊಂಡಾರ ಅಂತ ಹೇಳಿ ಮುಗಿಸ್ಬಿಡುತ್ತೇನೆ. 2 ಕೊರಿಂಥಿಯ 11ನೇ ಅಧ್ಯಾಯ 23ರಿಂದ 25 ಮೂರೇ ವಾಕ್ಯ ಸ್ವಲ್ಪ ಗಮನಿಸಿರಿ. 2 ಕೊರಿಂಥಿಯ 11ನೇ ಅಧ್ಯಾಯ 23ನೇ ವಾಕ್ಯದಿಂದ 25ನೇ ವಾಕ್ಯ ತನಕ. ಅವರು ಕ್ರಿಸ್ತನ ಸೇವಕರು. ಇಲ್ಲಿ ಪೌಲ ಅಪೊಸ್ತಲರು ಒಂದು ಚಾಲೆಂಜ್ ಮಾಡ್ತಾರೆ. ಯಪ್ಪ, ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡೋಣ. ಅವ್ರ ಕ್ರಿಸ್ತನ ಸೇವಕ, ನೀ ಯಾರು ಬೇಕಾದ್ರೆ ಕರ್ಕೊಂಬ. ಪೌಲ ಅಪೊಸ್ತಲ, ನನಗಿಂತ ಅವರು ತುಂಬಾ ನನಗೆ ಪ್ರೀತಿಯಾಗಿದ್ದಾರೆ. ಪೌಲ ಅಪೊಸ್ತಲ ಹೇಳ್ತಾನೆ, ಅವನ ಕ್ರಿಸ್ತನ ಸೇವಕನ, ಅವನಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡಿ. ಆಮೇಲೆ ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ನಿಮಗೆ ಒಂದು ವೇಳೆ ಏನು ಮೆಂಟಲ್ ಆಗ್ಬಿಟ್ಟವನು, ಬುದ್ಧಿವಂತರನ್ನ, ಜ್ಞಾನವಂತರನ್ನ ನಾಚಿಕೆ ಪಡಿಸುವುದಿಗೆ ದೇವರು ಬುದ್ಧಿ ಸ್ವಾಧೀನ ಇಲ್ಲದವರನ್ನ ಆರಿಸಿ ತೆಗೆದುಕೊಂಡ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಹಾಡು ಕೂಡ ಬರ್ದಾರೆ, ಕ್ರಿಸ್ತನಿಗೆ ನಾನು ಹುಚ್ಚನು. ಯಾರಿಗೂ ಹುಚ್ಚನು? ಅನೇಕರು ಹುಡುಗಿಗೆ ಹುಚ್ಚರಾಗಿ ತಿರುಗಾಡ್ತಾರೆ, ಅಧೋಲೋಕ ಹೋಗೋದಿಗೆ. ಹುಡುಗರಿಗೆ ಹುಚ್ಚರಾಗಿ ತಿರುಗುತ್ತಾರೆ, ಅಧೋಲೋಕ ಹೋಗೋದಿಗೆ. ಅರವತ್ತೂ ತಿರುಗಾಡ್ತಾರೆ ಫ್ರೈ ಆಗೋದಿಗೆ. 60 ಬಿಟ್ಟಿಲ್ಲ. ಸೊ ಇಲ್ಲಿ ಗಮನಿಸ. ಆದರೆ ಇವನಂತಾನೆ ನಾನು ಹುಚ್ಚನೆ ಅಪ್ಪ, ಹುಚ್ಚಂತರ ಮಾತಾಡ್ತೀನಿ ಅಂತ ಇದೆಯಲ್ಲ, ನಾನು ಹುಚ್ಚನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ದೇವರ ಸೇವೆಯಲ್ಲಿ ನಾನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟಿನ ಅಂತ ಹೇಳ್ತಾನಲ್ಲ, ಪ್ರಯಾಸ ಏನಂತ ಈಗ ಕೇಳಬೇಕು. ಹಲ್ಲೆಲೂಯಾ. ಕೇಳಿದ್ರೆ ನಮಗೆ ಮೈಯೆಲ್ಲ ನಿಜವಾಗ್ಲೂ ನಮ್ಮ ಒಳಗಡೆ ಆತ್ಮ ಸ್ಪಿರಿಟ್ ಇದ್ರೆ ಮೈಯೆಲ್ಲ ಜುಮ್ ಆಗ್ಬಿಡ್ತದೆ. ಅದು ವಾಕ್ಯವನ್ನ ನಾವು ತೆಗೆದುಕೊಳ್ಳುವಾಗ ನಮಗೆ ಆಗಿದ್ದು ನಮಗೆ ಗೊತ್ತು. ನಮಗೆ ಆಗಿದ್ದು ನೋಡ್ರಿ, ನಾನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆ. ಹೆಚ್ಚಾಗಿ ಸೆರೆಮನೆ ಒಳಗಡೆ ಬಿದ್ದೆನು. ಹೆಚ್ಚಾಗಿ ಸೆರೆಮನೆ ಒಳಗಡೆ ಬಿದ್ದಾಗಲೂ ಸಹಿಸಿಕೊಂಡೆ. ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು. ಮಿತಿಮೀರಿ ಪೆಟ್ಟುಗಳನ್ನ ತಿಂದಾಗಲೂ ಸಹಿಸಿಕೊಂಡೆ. ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. ಅನೇಕ ಸಾರಿ ಮರಣದ ಬಾಯಿ ಒಳಗಡೆ ಸಿಕ್ಕಿಕೊಂಡಾಗಲೂ ಸಹಿಸಿಕೊಂಡೆ. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 47 ಏಟುಗಳು, ಒಂದು ಕಡಿಮೆ 39 ಏಟುಗಳು ನನಗೆ ಯಹೂದಿಯರಿಂದ ಬಿದ್ದಾಗಲೂ ಸಹಿಸಿಕೊಂಡ ಸೇವೆ ನಿಮಿತ್ತವಾಗಿ. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. ಸರ್ಕಾರದವರು 3 ಸಾರಿ ಚಡಿಗಳಿಂದ ನನ್ನ ಹೊಡೆಸಿದಾಗಲೂ ನಾನು ಸೇವೆ ನಿಮಿತ್ತವಾಗಿ ಸಹಿಸಿಕೊಂಡೆ. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 1 ಸಾರಿ ಜನರು ನನ್ನ ಕೊಲ್ಲುವುದಕ್ಕೆ ಕಲ್ಲೆಸೆಸಿದಾಗಲೂ ನಾನು ಸಹಿಸಿಕೊಂಡೆ. 3 ಸಾರಿ ನಾಡಿದ್ದ ಹಡಗು ಒಡೆದು ಹೋಯಿತು. 3 ಸಾರಿ ನಾನು ಇದ್ದಂತ ಹಡಗು ಒಡೆದೋಗಿ, ದೇವರೇ ನಿನಕ್ಕನ ಸೇವೆ ಮಾಡ್ತೀನಿ, ಸುವಾರ್ತೆ ಸಾರತನ ಹೋಗ್ತಾ ಇದ್ದೀನಿ, ಹಡಗಿ ಹಾಕಿ ಹೊಡಿಬೇಕು. ನೀನ್ ಮತ್ತೆ ಏನು ಮತ್ತೆ ನನ್ನನ್ನೇ ನೀನು ಕಾಪಾಡಿಲ್ಲ, ನೀನು ಎಲ್ಲರನ್ನು ಕಾಪಾಡ್ತೀಯ ಅಂದ್ರೆ ನೀನು ಹೋಗಿ ನಾನು ಹೆಂಗೆ ಅಲ್ಲಿ ದೇವರೇ ಅಂತ ಅನೇಕ ಹೇಳ್ತೀವಿ. ನನಗೆ ನೀನ್ ಏನ್ ಕೊಟ್ಟಿಲ್ಲ. ಎಲ್ಲರೂ ಕೇಳ್ತವ್ರೆ, ಯಪ್ಪ ನಿಮ್ಮ ಮನೆ ಆದ್ರೆ ಇಷ್ಟು ಸಮಸ್ಯೆ ಇದೆ, ಮತ್ತೆ ನೀನ್ ಹೆಂಗ್ ಬಂದು ಹೇಳ್ತಿ? ಸರ್ಪ ಹೇಳುತ್ತೆ, ಹಾವು ಹೇಳುತ್ತೆ, ದೆವ್ವ ಹೇಳುತ್ತೆ, ಕೇಳ್ತಿ? ವಾಕ್ಯ ಹೇಳ್ತದೆ, ಸಹಿಸಿಕೊಂಡವನು ಜಯಮಾಲೆಯನ್ನ ಹೊಂದಿದ್ದಾನೆ. ನನ್ನ ಪರಿಸ್ಥಿತಿ ಬಲವಾಗದಿದ್ದರೂ ನನ್ನ ದೇವರು ಉತ್ತಮನೇ, ನನ್ನ ಕರ್ತನು ಒಳ್ಳೆಯವನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೆಹೋವನಿಗೆ ಕೃತಜ್ಞತಾ ಸ್ತುತಿಗಳನ್ನ ಸಮರ್ಪಿಸಿರಿ, ಆತನು
ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ. ನಾನು ಯಾರಿಗೆ ಹೋಗಿ ಸಾರುತ್ತೇನೋ ಅವರ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ. ಆದರೆ ಈ ಕಷ್ಟಗಳು ನಾನು ಪರಿಶೋಧಿಸ್ತನಾಗಿ ನಾನು ಜಯಮಾಲೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಈ ಸಹಿಸುವಿಕೆ ನನ್ನ ಜೀವಿತದಲ್ಲಿ ಬಾಧೆ ಬರ್ತದೆ. ಇದನ್ನು ನಾನು ಸಹಿಸಿಕೊಂಡ್ರೆ ಮಾತ್ರ ನನಗೆ ಜೀವವೆಂಬ ಜಯಮಾಲೆಯನ್ನ ನಾನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಅಲ್ಲೇಲೂಯ. ಕೆಳಗೆ ಹೋದಮ್ಮ, ಮುಗಿಸ್ಬಿಡ್ತೇನೆ. ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದೇನೋ ಸಹಿಸಿಕೊಂಡೆ. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಸ್ವಂತ ಜನರಿಂದಲೂ ನನಗೆ ಅಪಾಯ ಬಂತಪ್ಪ, ಸಹಿಸಿಕೊಂಡೆ. ಅನ್ಯ ಜನರಿಂದಲೂ ಅಪಾಯ ಬಂತಪ್ಪ, ಸಹಿಸಿಕೊಂಡೆ. ಅಲ್ಲೇಲೂಯ. ಸೊ ದೇವರ ಸೇವೆ ಮಾಡುವಾಗ ನೀನು ಸೇವೆಯನ್ನ ನಿಲ್ಲಿಸುವುದಕ್ಕೆ ಸ್ವಂತ ಮಕ್ಕಳನ್ನೇ ಎಬ್ಬಿಸ್ಬೋದು, ಸ್ವಂತ ಗಂಡನನ್ನೇ ಎಬ್ಬಿಸ್ಬೋದು, ಸ್ವಂತ ಹೆಂಡತಿನೇ ಎಬ್ಬಿಸ್ಬೋದು, ಸ್ವಂತ ತಂದೆ ತಾಯಿನೇ ಎಬ್ಬಿಸ್ಬೋದು, ಸ್ವಂತ ಪ್ರಾಣ ಸ್ನೇಹಿತರನ್ನೇ ನಿನಗೆ ವೈರಿಯಾಗಿ ಮಾಡಬಹುದು. ನಿನಗೆ ಸ್ವಾರ್ಥ ಸಾರಿದಂತ ಭಾಷೆಗಳನ್ನೇ ನಿನಗೆ ವಿರುದ್ಧವಾಗಿ ಎಬ್ಬಿಸಬಹುದು. ಆದರೆ ಸೇವೆಯಲ್ಲಿ ನಿಲ್ಲಬೇಕಂದ್ರೆ, ಓಡಿ ಗೆಲ್ಲಬೇಕಂದ್ರೆ ಕರೆದಾತನು ನಂಬಿಗಸ್ತನು. ಆದರೆ ಕರೆಯಲ್ಪಟ್ಟಂತ ನೀವು ನಾನು ಆತನು ಕರೆದಂತ ಕರೆಯುವಿಕೆಯಲ್ಲಿ ನಿಂತುಕೊಳ್ಳಬೇಕಂದ್ರೆ ಸಹಿಸುವಿಕೆ ತುಂಬ ಮುಖ್ಯ. ಸಹಿಸುವಿಕೆ ಇಲ್ಲದೆ ನಾವು ಸೇವೆಯನ್ನ ಮುಂದುವರಿಸುವುದಕ್ಕೆ ಸಾಧ್ಯವೇ? ಇವ್ರು ಹಂಗೆ ಹೇಳ್ಬಿಟ್ರೆ ಅವ್ರು ಹಿಂಗೆ ಬಿಟ್ರೆ ಅವ್ರು ಹೇಳ್ತಾರೆ, ಅದಕ್ಕೆ ಇಟ್ಟಾರ ದೇವರು. ಅವ್ರು ಹೇಳ್ತಾವ, ನೀನು ನಿಲ್ಲಕ್ಕೆ ರೆಡಿಯಾ? ನೀನು ನನ್ನ ಸೇವೆಯನ್ನು ಬಿಡದೆ ಮಾಡಕ್ಕೆ ರೆಡಿಯಾ? ನನ್ನ ಕರೆಯುವಿಕೆಯಲ್ಲಿ ನಿಲ್ಲಕ್ಕೆ ರೆಡಿಯಾ? ಕರ್ತನೆ ಹೇಳಿದ್ರಲ್ಲ, ಅವನವನು ಏನ್ ಮಾಡಬೇಕ? ದೇವರು ಕರೆದಾಗ ಪ್ರತಿಯೊಬ್ಬನನ್ನು ಯಾವ ಸ್ಥಿತಿಯಲ್ಲಿ ಇದ್ದನೋ ಆ ಸ್ಥಿತಿಯಲ್ಲಿ ಇರಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ದೇವರು ನಿನಗೆ ಒಂದು ಗಂಡ ಕೊಟ್ಟಿರುವುದಾದ್ರೆ ಕೊನೆ ತನಕ ಅವನೇ ಗಂಡ. ಅಯ್ಯೋ ಅವನು ಅಲ್ಲೋಲ ಕೊಲ್ಲೋಲ ಮಾಡ್ತಾನೆ, ಏನ್ ಮಾಡಕ್ಕಾಗಲ್ರಿ. ಸಹಿಸ್ಕೊಳ್ಳಿ, ಸಹಿಸ್ಕೊಳ್ಳಿ. ಒಂದು ದಿನ ಬರುತ್ತದೆ. ಅಲ್ಲೇಲೂಯ. ನಿನ್ನ ಸಹಿಸುವಿಕೆಗೆ ದೇವರು ಪ್ರತಿಫಲ ಕೊಡುವಂತ ಕಾಲ ಬರುತ್ತದೆ. ಅಲ್ಲೇಲೂಯ. ಕಣ್ಗಳ ಮುಚ್ಚಿದವರಾಗಿ ಥ್ಯಾಂಕ್ ಯು.